SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಳುನಾಡಿನಿಂದ ಇವತ್ತು ಚಂದನವನದ ಒಂದು ಈ ವೇದಿಕೆಗೆ ಬಂದಿದ್ದೀರಿ. ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ದಯವಿಟ್ಟು ಈ ಸಿನಿಮಾ, ಈ ಹಾಡಿನ ಜರ್ನಿ ಹೇಗಿತ್ತು ಅಂತ ತಿಳಿಸ್ಬೇಕು. ಸೊ ಫಸ್ಟ್ ಆಫ್ ಆಲ್ ನಾನು ಚೈಲ್ಡ್ಹುಡ್ಡಿಂದಲೂ ನಾನು ಮಂಗಳೂರಿಂದ ಬಂದಿರೋವಂಥವನು. ಸೊ ಚೈಲ್ಡ್ಹುಡ್ಡಿಂದಲೂ ನಾಟಕ ನೋಡ್ಕೊಂಡು ಬಂದವನು. ಸೊ ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಆಫ್ ದೇವದಾಸ್ ಕಾಪಿಕಾಡ್ ಸರ್. ಸೊ ಇವತ್ತು ಅವ್ರ ಸಿನಿಮಾ, ಅವ್ರ ಅಸೋಸಿಯೇಟೆಡ್ ಆಗಿರುವಂಥ ಈ ಸಿನಿಮಾ, ಅವ್ರ ತಂಡದ ಜೊತೆ ನಾನು ವರ್ಕ್ ಮಾಡ್ತಿದ್ದೀನಿ ಅಂತಂದರೆ ಐ ಆಮ್ ವೆರಿ ಪ್ರೌಡ್. ಅದು ನನಗೆ, ನಾನು ತುಂಬ ಪ್ರೌಡ್ ಫೀಲ್ ಮಾಡ್ಕೋತೀನಿ. ಸೊ ಹಾಗೆ ವೆನ್ ಇಟ್ ಕಮ್ಸ್ ಟು ಅರ್ಜುನ್ ಬ್ರೋ, ಯಾಕೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟ ಅಂದರೆ ಹೀ ಈಸ್ ವೆರಿ ಇನ್ಸ್ಪೈರಿಂಗ್ ಹಾಗೂ ಸಪೋರ್ಟಿಂಗ್ ಆಲ್ಸೋ. ಸೊ ನೀವು ಏನೇ ಒಂದು ಹೇಳಿ ಅವರಿಗೆ, ಅಂದರೆ ಬ್ರೋ ಈ ಥರ ಏನಾದರೂ ಮಾಡೋಣ, ಹೀ ವಿಲ್ ನೆವರ್ ಸೇ ನೋ, ಹಿ ವಿಲ್ ಸೇ ಎಸ್ ಮಾಡೋಣ ಅಂತ. ಸೊ ಆವಾಗ ನಮಗೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ನಾವು ಏನಾದರೂ ಒಂದು ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಬ್ರೋ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಕಂಚಿನ ಕಂಠುತ್ತರ ಸರ್, ಸಖತ್ತಾಗಿ ವಾಯ್ಸ್ ಕೇಳಿಸ್ತು. ಥ್ಯಾಂಕ್ ಯು. ಅದೇ ಇವ್ರು ಹೇಳ್ದಂಗೆ ಐ ಥಿಂಕ್ ಐ ಆಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸರ್. ಚಿಕ್ಕದ್ರಿಂದ ಅವ್ರ ನಾಟಕ ನೋಡಿ ನೋಡಿ ವಿ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್ ಫಾರ್ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಅಗೇನ್ ಅರ್ಜುನ್ ಬೈ, ಅಗೇನ್ ವರ್ಕಿಂಗ್ ವಿತ್ ಹಿಮ್ ವಾಸ್ easy because he understands a lot of technical aspects agirli, his vision or anything. So it was not a very not difficult, very easy to work with. But namge ಎರಡು ಲ್ಯಾಂಗ್ವೇಜ್ ಶೂಟ್ ಇದ್ದ ಕಾರಣ ಐ ಥಿಂಕ್ ಇಟ್ ವಾಸ್ ಅಂದರೆ ಎರಡು ಲ್ಯಾಂಗ್ವೇಜ್ ಶೂಟ್ ಮಾಡಬೇಕಿತ್ತು ಸೈಮಲ್ಟೇನಿಯಸ್ಲಿ. ಸೊ ದೇರ್ ವೇರ್ ಲಾಟ್ ಆಫ್ ಥಿಂಗ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದು. ಐ ಥಿಂಕ್ ವಿ ಹ್ಯಾವ್ ಗಾಟ್ ಅ ಗುಡ್ ಪ್ರಾಡಕ್ಟ್ ಎಂಡ್ ಆಫ್ ದ ಡೇ. So again, thank you everybody, and definitely people will like the film, and thank you for the opportunity. Thank you ma'am for presenting the film, and thank you sir. I'm always inspired by you. Thank you. Thanks a lot. ಥ್ಯಾಂಕ್ ಯು ಎವ್ರಿವನ್. ಒಂದು ಬ್ಯೂಟಿಫುಲ್ ಪಾತ್ರ ಅಂತ ಹೇಳಿದ್ರು, ಅದ್ರ ಬಗ್ಗೆ ನೀವು ದಯವಿಟ್ಟು ತಿಳಿಸ್ಬೇಕು. ನಮಸ್ಕಾರ ಸರ್. ಕೇಳ್ತಾಯಿದ್ರು ನಾನು ಎಲ್ಲಿದ್ದೀನಿ ಅಂತ. ನಾನು ಹೇಳಿದೆ ಸರ್, ಇಲ್ಲಿ ಕೊಡಪನ ಇಟ್ಕೊಂಡು ನಿಂತಿದ್ದೀನಲ್ಲ, ಇದು ನಾನೇ ಅಂತ. ನೆಕ್ಸ್ಟ್ ಪೋಸ್ಟರಲ್ಲಿ ಆ ಕೊಡಪ್ಪನ ಫೋಟೋ ಸ್ವಲ್ಪ ಮೇಲೆ ಹಾಕಿ ಡೈರೆಕ್ಟ್ರೆ. ತುಳುಗೆ ಇದು ನನ್ನ ಡೆಬ್ಯೂ. ಈ ನೆಕ್ಸ್ಟ್ ಏನು ಹೇಳಬೇಕು, ಕನ್ನಡದಲ್ಲಿ ಮಾತಾಡಿ. ಓಕೆ, ಇದು ನಾನು ತುಳು. ಟಾಸ್ ಇಸ್ ವೆರಿ ಸ್ಪೆಷಲ್, ಯಾಕಂದರೆ ತುಳು ನನ್ನ ಭಾಷೆ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟ್ ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವುದಾದ್ರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್, ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್ ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್, ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ, ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು. ಐ ಸೆಡ್, ಎಷ್ಟು ದಿನ ಬರುತ್ತೆ? ದೇ ಸೆಡ್ 6 days. 6 days ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ಹಣೆಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಬಟ್ 1 ದಿನ 2 ದಿನ ಶೂಟು, ಗೊತ್ತಲ್ಲ, 6 ದಿನದಲ್ಲಿ ಎಷ್ಟು ಮಹಾ ನನ್ನ ಸೀನ್ಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಗಲು ರಾತ್ರಿ ದುಡ್ಸಿದ್ರು ಸರ್. ಅದಕ್ಕೆ ನನಗೆ ಜಾಸ್ತಿ ಸೀನ್ಸ್ ಇತ್ತು. ಆ್ಯಂಡ್ ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಓಕೆ, ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿರೋ ಪಾತ್ರನೇ ಬೇರೆ. ಆ್ಯಂಡ್ ನನಗಿಷ್ಟ ಆಯಿತು. ಬೇಸಿಕಲಿ ನಾನು ಡೈರೆಕ್ಟರ್ಸ್ ಆರ್ಟಿಸ್ಟ್. ನಾನು ತುಂಬ ನನ್ನ ಬುದ್ಧಿ ಉಪಯೋಗಿಸಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಸೈಲೆಂಟಾಗಿ ಮಾಡ್ತೀನಿ. ಅದೇ ಕೆಲಸ ನಾನು ಇಲ್ಲೂ ಮಾಡಿದ್ದೀನಿ. ನಾನೇನಾದ್ರು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಬಿಕಾಸ್ ಆಫ್ ಅರ್ಜುನ್ ಸರ್. ನೆಕ್ಸ್ಟ್ ಅಷ್ಟೇ. ಅಂದರೆ ಬೇಸಿಕಲಿ ನೀವು ಖಾಲಿ ಕೊಡಪಾನ ಥರ ಪಾತ್ರ ಇರ್ಬೋದು ಅಂದ್ಕೊಂಡ್ರಿ, ಬಟ್ ಅದು ತುಂಬಿದ ಕೊಡಪಾನ ಆಗಿತ್ತು. ಇಲ್ಲ, ನಾವು ಎಲ್ಲ ಹಂಗೆ ಅಂದ್ಕೊಂಡು ಹೋಗ್ತೀವಿ. ಬಿಕಾಸ್ ಹಂಗೆ ಆಗೋಗಿದೆ. ಅಮ್ಮ ಅಂದರೆ ಹಿಂಗಿರುತ್ತೆ, ಅತ್ತಿಗೆ ಅಂದರೆ ಹಿಂದೆಗಡೆ ಸುಮ್ಮನೆ ನಿಂತಿರ್ತಾಳೆ. ಫ್ಯೂ ಕ್ಯಾರೆಕ್ಟರ್ಸ್ ಆರ್ ಮೆಂಟ್ ಫಾರ್ ದ್ಯಾಟ್.
ತುಳು ಆಗಿರೋದ್ರಿಂದ ಮೇ ಬಿ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅದನ್ನಾದ್ರು ಬರೀ ಕನ್ನಡ ಆಗಿದ್ದಿದ್ರೆ ಐ ವುಡ್ ಹವ್ ಥಾಟ್ ಮಾಡಬೇಕಾ ಬೇಡವಾ ಅಂತ. ಬಟ್ ತುಳು ಅಂದ ಕೂಡಲೇ ಮಾಡೋಣ ಅಂತ ಹೋಗಿದ್ದು. ಬಟ್ ಐ ಆಮ್ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ಟಾಸ್ ಆ್ಯಂಡ್ ಐ ಹವ್ ಮೆಟ್ ಅ ವೆರಿ ಗುಡ್ ಫ್ರೆಂಡ್ಸ್ ಹಿಯರ್. ಒಳ್ಳೆ ತಂಡ, ಒಳ್ಳೆ ಸಿನಿಮಾ, ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಅಷ್ಟೇ. ತುಂಬ ವೆಯ್ಟ್ ಇದೆ ಸರ್, ನನ್ನಷ್ಟೇ ವೆಯ್ಟ್ ಇದೆ. ಹಾಂ, ಇಲ್ಲ, ನನ್ನ 6 ದಿನದ ಕೆಲಸ ನೀವು ಇಡೀ ಸಿನಿಮಾದಲ್ಲೇ ನೋಡ್ಬೋದು. ಆ ಥರದ ಪಾತ್ರ. ಇಟ್ಸ್ ನಾಟ್ ಆಫ್ ಡೇಸ್. ಆ ಪಾತ್ರ ಹೇಗೆ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಇದೆ ಇದರಲ್ಲಿ. ಬಟ್ ಒಳ್ಳೇದಿದೆ, ಚೆಂದ ಇದೆ. ಕನ್ನಡ, ತುಳು, ಇಟ್ ವಾಸ್ ಚಾಲೆಂಜಿಂಗ್. ಯೂಶ್ವಲಿ ನಾವು ಶೂಟ್ ಮಾಡಬೇಕಾದ್ರೆ ಒಂದು ಸಲ ಒಂದು ಟೇಕ್ಗೆ ಒಂದು ಡೈಲಾಗ್ ಫುಲ್ ಹೇಳಿಬಿಟ್ರೆ ರಿಲ್ಯಾಕ್ಸ್ ಆಗ್ತೀವಲ್ಲ, ಇದ್ರಲ್ಲಿ ರಿಲ್ಯಾಕ್ಸ್ ಆಗೋದಿಲ್ಲ. ಯಾಕಂದರೆ ಕನ್ನಡ ಸ್ಕ್ರಿಪ್ಟ್ ಬರುತ್ತೆ. ತುಳು ಮತ್ತು ಕನ್ನಡ ಸ್ಕ್ರಿಪ್ಟ್ ಎರಡನ್ನೂ ಇಟ್ಕೊಂಡೇ ಶೂಟ್ ಮಾಡಿದ್ವಿ. ಇಟ್ ಇಸ್ ನಾಟ್ ಲೈಕ್ ಲಿಪ್ ಸಿಂಕ್ ಮಾಡಿದ್ವಿ, ಡಬ್ ಮಾಡಿದ್ವಿ, ಇಲ್ಲ. ಬಟ್ ತುಳು ಆ್ಯಂಡ್ ಕನ್ನಡ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೆರಿಮೆಂಟ್ ಲೈಕ್ ದಿಸ್. ಥ್ಯಾಂಕ್ ಯು ಫಾರ್ ಆಲ್ ದ ಎಕ್ಸ್ಪೀರಿಯನ್ಸ್. ಮತ್ತೋಯ್ತು ಸರ್ ಅದು ಕೇಳೋಕ್ಕೆ. ನೆಕ್ಸ್ಟ್ ಟೈಮ್ ನಾನು ಇದನ್ನು ನೆನ್ಪಿಟ್ಕೊಂಡು ಅವ್ರಿಗೆ ಹೇಳ್ತೀನಿ. ಪೇಮೆಂಟ್ಗಿಂತ ಡಬಲ್ ಪ್ರೀತಿ ಕೊಟ್ಟರು, ಅಷ್ಟು ಸಾಕು ನನಗೆ. ಥ್ಯಾಂಕ್ ಯು. ಎನಿಥಿಂಗ್ ಎಲ್ಸ್? ಪಾತ್ರಕ್ಕೆ ಕಾಯ್ತಾ ಇರ್ತೀವಿ. ಶೋರ್ ಡೆಫಿನೆಟ್ಲಿ ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. 2 ತಿಂಗಳ ಹಿಂದೆ ಇಲ್ಲಿ ನಾನು ನನ್ನ ಸಿನಿಮಾ ಪಿಕ್ಚರ್ಗೋಸ್ಕರ ಇದೇ ವೇದಿಕೆ ಮೇಲೆ ನಿಂತಿದ್ದೆ. ಈಗ ನಮ್ಮ ಸಿನಿಮಾಗೋಸ್ಕರ ಇಲ್ಲಿ ನಿಂತಿದ್ದೀನಿ, ಟಾಸ್. ಐ ಆಮ್ ಸೋ ಪ್ರೌಡ್ ಆಫ್ ಅರ್ಜುನ್. ನಾನು ಆ ವಿಟಿಯನ್ನು ನೋಡುವಾಗ ಅಂದ್ಕೊಳ್ತಾ ಇದ್ದೆ, ರಿಮೆಂಬರ್ ಅರ್ಜುನ್ ನನಗೊಂದು ಬೈಟ್ ಕೊಟ್ಟು ವಾಟ್ ಆರ್ ಯು ಅಂತ ಮ್ಯಾಮ್ ಅಂತ. ದ ಸೇಮ್ ಥಿಂಗ್ ಐ ವಾಂಟ್ ಆಸ್ಕ್ ಯು. ಪಾಪ ಪ್ರತಿ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಹಾಡನ್ನು ಹಾಡ್ತಾರೆ. ಪ್ರತಿ ಒಂದು ಕೆಲಸದ ಸಿನಿಮಾದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಆ ಇಡೀ ಸಿನಿಮಾದ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಅಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ನೋಡಿದ್ದೀನಿ. ಅದು ಒಂದೇ ರೀಸನ್ಗೋಸ್ಕರ ನಾವಲ್ಲಿ ನನ್ನ ಪಿಕ್ಚರ್ ಸಿನಿಮಾದ ಪ್ರಮೋಷನ್ಗಂತ ಹೋಗಿದ್ದಾಗ ನಾವೆಲ್ಲ ಡಿಸ್ಕಸ್ ಮಾಡೋವಾಗ ನಾವು ಆವಾಗ ಅಂದ್ಕೊಂಡ್ವಿ, ಇಲ್ಲ, ವಿ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್. ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ. ಯಾಕಂದರೆ ಕಾಪಿಕಟ್ ಸರ್, ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗ ಅಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಆ್ಯಕ್ಟು ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆಯೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ, ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟಾಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದಿ ಬೆಸ್ಟ್ ಅರ್ಜುನ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೂ ಕೂಡ, ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ನನಗೆ ಸಿಕ್ಕಿರೋ ಸಪೋರ್ಟು, ನಾನಲ್ಲಿ ಹೋದಾಗ ಪ್ರಚಾರಕ್ಕಾಗಲಿ, ಪ್ರತಿಯೊಂದು ಕಡೆ ಬರೋದಾಗಲಿ, ಅವ್ರ ನಾಟಕಗಳನ್ನ ಬಿಟ್ಕೊಂಡು ನನ್ನ ಜೊತೆ ಓಡಾಡೋದಾಗಲಿ, ನನಗೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುತೇಜ್, ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಮಣಿ ಸರ್, ನಿಮ್ಮ ಹಾಡು ಕಾಣಿಸ್ತಿಲ್ಲ ನಂಗೆ ಅವರಲ್ಲಿ, ಇಲ್ಲಿ ಬ್ಯೂಟಿಫುಲ್ ಸಾಂಗ್ ನೀಲಾಂಬರಿ ಅಂತೂ ದೊಡ್ಡ ಹಿಟ್ ಆಗಿದೆ ಇವತ್ತು. ತುಂಬ ಚೆನ್ನಾಗಿದೆ ಹಾಡನ್ನ. ಭಟ್ರು ಬರೆದಿದ್ದಾರೆ, ನಮ್ಮ ಭಟ್ರು ಬರೆದಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಟೀಮ್, ಈ ಸಿನಿಮಾ ಗೆಲ್ಲಬೇಕು. ನಮ್ಮ ಊರಿಂದ
ಇನ್ನಷ್ಟು ಟ್ಯಾಲೆಂಟ್ಸ್ಗಳು ಬರಬೇಕು. ತುಳು ಸಿನಿಮಾ ರಂಗದಲ್ಲಿ ಈ ವರ್ಷ ಐ ಥಿಂಕ್ 12-13 ಸಿನಿಮಾಸ್ಗಳಾಗಿದೆ. ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಇದೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು. ಐ ಮೀನ್ ನಾನು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಸತಿ. ಅಲ್ಲಿ ಹೋದಾಗ ಸಿನಿಮಾಗಳು ಆ್ಯಕ್ಚುಲಿ ಚೆನ್ನಾಗೆ ಕೊಟ್ಟರೆ ಅಲ್ಲಿ ಡೆಫಿನೆಟ್ಲಿ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಕಂಟೆಂಟ್ ಇಲ್ಲಿಗೆ ತಗೊಂಡು ಬಂದು ಮಾಡೋದು. ಐ ಥಿಂಕ್ ವಿ ಸ್ಟಾರ್ಟೆಡ್ ಆಫ್ ಕಾಂತಾರ ಆಯಿತು, ಸೂ ಫ್ರಮ್ ಸೋ ಆಯಿತು. ಜನ ಎಲ್ಲೋ ನಮ್ಮ ಭಾಷೆಯನ್ನು ಒಪ್ಕೊಳ್ತಾ ಇದ್ದಾರೆ. ಮೊದಲು ಸ್ವಲ್ಪ ಗೇಲಿ ಮಾಡ್ತಾಯಿದ್ರು ನಾವು ನಮ್ಮ ಮಂಗಳೂರು ಕನ್ನಡದಲ್ಲಿ ಮಾತಾಡುವಾಗ. ಇವಾಗ ಒಂದು ರೀತಿಯ ಒಪ್ಪಿಗೆ ಬಂದಿದೆ ಜನರಿಗೆ ನಮ್ಮ ಭಾಷೆಯಲ್ಲಿ, ಅರ್ಥನೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ತಿದ್ರು, ಬಟ್ ಇವಾಗ ಹೋಗ್ತಾರೆ ಎಲ್ಲೋನು. ಸೊ ಬಟ್ ಕಂಟೆಂಟ್ಗಳು ಅಫ್ಕೋರ್ಸ್ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ಬೋದು. ಸಿನಿಮಾ ಚೆನ್ನಾಗಿದ್ದಾಗ ನಿಮ್ಮೆಲ್ಲರ ಸಪೋರ್ಟು ಇರಬೇಕು. ನೀವೆಲ್ಲರೂ ಸಿನಿಮಾನ ಒಂದು ಮಟ್ಟಿಗೆ ನಮಗೆ ತಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ನೀವು ಯಾರು ನನ್ನ ಸಿನಿಮಾಗೆ ಯಾವ ರೀತಿಯಲ್ಲಿ ಹಿಂದೆಂದ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಎಂದಿಗೂ ಅದನ್ನು ಮರೆಯಲ್ಲ, ಆ ಸಹಾಯವನ್ನು. ಥ್ಯಾಂಕ್ ಯು. ಹಾಂ, ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ನಾವು ಈಗ ಒಬ್ಬರು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ಗೋಲ್ಡನ್ ಮೂವೀಸ್ ಹೆಸರಿಟ್ಕೊಂಡೇ ಮಾಡ್ತಾ ಇರೋದನ್ನು. ಎಲ್ಲದಕ್ಕೂ ನಾವು ಹಿಂದೆಂದ ಇರ್ತೀವಿ. ಅಫ್ಕೋರ್ಸ್ ಪ್ಲಸ್ ಆಯಿತು, ದೊಡ್ಡ ಮಟ್ಟದಲ್ಲೇ ಪ್ಲಸ್ ಆಯಿತು ಅಂತ ಹೇಳ್ಬೋದು. ನಾನು ಈ ಸರ್ತಿ ಆ್ಯಕ್ಚುಲಿ ನೋಡಿದೆ, ಜನ ಒಳ್ಳೆ ಸಿನಿಮಾ ಅಂತ ಕೊಟ್ಟರೆ ಯಾವ ರೀತಿ ಆಚೆ ಬಂದು ಅದನ್ನು ಸಪೋರ್ಟ್ ಮಾಡಿಕೊಂಡು ನಾವು ಪ್ರಚಾರ ಮಾಡಬೇಕಾಗೂ ಇಲ್ಲ, ಅವರವರೇ ಪ್ರಚಾರ ಮಾಡ್ಕೊಂಡು ಸಿನಿಮಾನ ನೋಡ್ತಾರೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಬೇಸಿಕ್ಲಿ ನಾನು ಮತ್ತು ಗಣೇಶ್ ಅವರು ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವುದೇ ಸಿನಿಮಾ ಮಾಡಲಿಕ್ಕೂ ನೆಕ್ಸ್ಟ್ ಇವಾಗ ನಾವು ಕಂಟೆಂಟ್ ಬೇಸ್ಡ್ ಹೋಗಿಬಿಟ್ರೆ ಜನ ಒಪ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ಅರ್ಜುನ್ ಬಿಂಗ್ ಸೋ ಕ್ಲೋಸ್ ಟು ಅವರ್ ಫ್ಯಾಮಿಲಿ, ಇಲ್ಲ ಇದ್ರ ಜೊತೆ ನಾವು ನಿಂತ್ಕೊಳ್ಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತ ಒಂದು ಆಸೆಯಿಂದ ನಾವು ಅವ್ರ ಜೊತೆ ಇದ್ದೀವಿ ಇವತ್ತು. ಅಂದ್ಕೊಂಡಿದ್ದೀನಿ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಎರಡೂ ಮಾಡೋಣ, ಒಂದಲ್ಲ. ಬಟ್ ಸ್ಕ್ರಿಪ್ಟ್ ಇಸ್ ದ ಕಿಂಗ್ ನನ್ನ ಪ್ರಕಾರ. ಯುನೋ ಐ ಜಸ್ಟ್ ಫೀಲ್ ದ್ಯಾಟ್ ನಾವು ಸುಮ್ಮನೆ ಹಾಗೆ ಏನೋ ಜಸ್ಟ್ ಸಿನಿಮಾ ಗೆಲ್ತು ಅಂತ ಹೇಳಿಬಿಟ್ಟು ನಾನು ಯಾವುದು ಹೇಸ್ಟಿ ಡಿಸಿಷನ್ಸ್ಗಳು ತೊಗೊಳ್ಳಲ್ಲ. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಇಮಿಡಿಯೇಟ್ಲಿನೂ ಸ್ಟಾರ್ಟ್ ಮಾಡ್ತೀನಿ. ಆರ್ ಐಲ್ ವೇಟ್. ಸ್ಕ್ರಿಪ್ಟ್ಗಳು ನಡೀತಾ ಇದೆ, ಸುಮಾರಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳ್ತಾನೂ ಇದ್ದೀನಿ. ಸೊ ಯಾವುದಾದ್ರೂ ಒಳ್ಳೇದಾಗಿದ್ದ ತಕ್ಷಣ ಐಲ್ ಸ್ಟಾರ್ಟ್. ಈ ಸರ್ತಿ ಕನ್ನಡ ತುಳು ಈ ಸರ್ತಿ ಮಾಡಿದ್ರಲ್ವ, ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು. ಅದು ಒಂದು ದೊಡ್ಡ ಮಟ್ಟದ ಹೆಲ್ಪು ಆಯಿತು ನಮಗೆ. ಜನ ಅವರನ್ನು ಸ್ಕ್ರೀನ್ ಮೇಲೆ ನೋಡಿ ಪಟ್ಟ ಖುಷಿ, ಆ ಪ್ರೀತಿ ಕೊಟ್ಟಿರೋದು ನಾನು ಅಲ್ಲಿ ನಿಂತ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಸತಿ. ಜನ ಮೇ ಬಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾವೆಲ್ಲೂ ಅದನ್ನು ಹೇಳ್ಕೊಂಡೂ ಇರಲಿಲ್ಲ ದಟ್ ಅವ್ರ ಸಿನಿಮಾದಲ್ಲಿದ್ದಾರೆ ಅಂತ. ಅದು ನೋಡಿದಾಗ ಒಂದು ಪಟ್ಟಿರೋ ಒಂದು ಖುಷಿ, ಆ ಒಂದು ಕಿರ್ಚಾಟ, ಆ ಒಂದು ಪ್ರೀತಿ, ಡಾನ್ಸ್ ಮಾಡ್ತಾಯಿದ್ರು ನಿಂತ್ಕೊಂಡು ಜನ. ಅದನ್ನು ನೋಡಿಬಿಟ್ಟು ನನಗೆ ಇನ್ನೂ ಹುಮ್ಮಸ್ ಬಂದಿದೆ, ಇನ್ನೂ ಮಾಡಬೇಕು ಅಂತ. ನಾಟ್ ವೆರಿ ಗುಡ್, ನಾನು ಸುಮ್ಮನೆ ಹೇಳಲ್ಲ, ಪರವಾಗಿಲ್ಲ. ಯಾಕಂದರೆ ಮೇ ಬಿ ಕನ್ನಡಕ್ಕೆ ಅನ್ನೋವಾಗ ಕೆಲವು ಕ್ಯಾಲ್ಕುಲೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಕೆಲವು ಆರ್ಟಿಸ್ಟ್ಗಳನ್ನ ನಾನು ಹಾಕ್ಕೊಳ್ಬೇಕಿತ್ತು, ಆರ್ ಮೇ ಬಿ ಒಂದೇ ಸತಿ ಮೇ ಬಿ ನಮ್ಮ ಒಂದು ಒಪ್ಪಿಗೆ ಬರಲಿಲ್ಲ, ಅಲ್ಲಿ ಕಂಪ್ಲೀಟ್ ಆ ಕಡೆ ಅವ್ರದ್ದು ನಮ್ಮದು ಮಾಡಿದ್ದಲ್ಲ. ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ದ್ಯಾಟ್. ಅದು ಆ ರೀತಿಯಲ್ಲಿ ಮಾಡೋಣ ಅಂತ ಇದ್ದೀವಿ, ಇಲ್ಲಿ ಮತ್ತು ಅಲ್ಲಿ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡೋಣ ಅಂತ. ಇದರಲ್ಲಲ್ವಾ? ಹಾಂ, ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಅವರು. ಕೆಲವು ಪೋರ್ಷನ್ಸ್ಗಳನ್ನು ನಾವು ಶೂಟು ಮಾಡಿದ್ರಿ, ಡಬ್ಬು ಮಾಡಿದ್ವಿ. ಒಳ್ಳೆ ಒಂದು ಅರ್ಜುನ್ ಮೇಲೆ ನನಗಿರುವಂಥ ಕಾನ್ಫಿಡೆನ್ಸು, ನಮಗಿರುವಂಥ ಕಾನ್ಫಿಡೆನ್ಸು, ನಮ್ಗೆ ಆ ಒಂದು ಸ್ಟೆಪ್ಪು ಈಸಿಯಾಗಿ ಡಿಸಿಷನ್ ತಗೊಳ್ಳೋಕ್ಕೆ ಆಯಿತು. ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂದಾಗ ಸಿನಿಮಾ ನೋಡಿಬಿಟ್ಟು ನಾವು ಆ ಡಿಸಿಷನ್ಸ್ಗಳನ್ನ ತಗೊಳ್ತೀವಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೊಲ್ಯಾಬ್ರೇಟ್ ಆಗಿ ನಾಳೆ ದಿನ ಸಿನಿಮಾಗಳು ರಿಲೀಸ್ ಎಲ್ಲ ಆಗದೆ ಹೋದರೆ, ಇಲ್ಲಿ ನನಗೆ ಗೊತ್ತು ಇದು ನಮ್ಮ ಮನೆ ಸಿನಿಮಾ, ಇದು ನನಗೆ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದೇ ಕಾರಣಕ್ಕೋಸ್ಕರ ಏನೋ ದ ಡಿಸಿಷನ್ ವಾಸ್ ಫಾಸ್ಟರ್. ಎನಿ ಮೋರ್ ಕ್ವೆಶ್ಚನ್ಸ್? ಯಾ ಶಿಲ್ಪಾ ಮ್ಯಾಮ್, ಕ್ವೆಶ್ಚನ್ಸ್ ಇಲ್ಲದೆ ಇರ್ಬೋದು, ಒಂದು ರಿಕ್ವೆಸ್ಟ್ ಇದೆ. ಹಾಡೆಲ್ಲ ಹಾಡಕ್ಕೆ ಕೇಳಬೇಡಿ. ಇಲ್ಲ ಆಕ್ಚುಲಿ ಒಳ್ಳೆ ಐಡಿಯಾ ಕೊಡ್ರಿ. ಹೌದು ಮ್ಯಾಮ್, ಯಾಕೆ ಒಂದು ಹಾಡು ಆಡ್ಬೋದು? ಇದೇ ನೋಡಿ, ಎಲ್ಲ ಸಿಂಗರ್ಸ್ಗಳು ಎಲ್ಲ ಹಾಡ್ಬಿಟ್ಟು ಹೋದ್ರಲ್ಲ, ನಮ್ಗೆ ಯಾಕೆ ಹಿಂಗೆ ಅಲ್ಲ, ಪಿಕ್ಚರ್ ಸಿನಿಮಾದ ಸಕ್ಸಸ್ನಲ್ಲಿ ಒಂದು ಇರೋ ಅಂಥ ವೇಳೆಯಲ್ಲಿ ಒಂದು 2 ಲೈನ್. ಬೇಡ ಇಟ್ಸ್ ಓಕೆ. ಓಕೆ, ಬಟ್ ಇನ್ನೊಂದು ರಿಕ್ವೆಸ್ಟ್ ಇದೆ, ಆ್ಯಕ್ಚುಲ್ ರಿಕ್ವೆಸ್ಟ್ ಏನು ಅಂದರೆ ಗೋಲ್ಡನ್ ಮೂವೀಸ್
ನಮ್ಮ ಅರ್ಜುನ್ ದೇವ್ ಅವ್ರನ್ನ ಸ್ಯಾಂಡಲ್ವುಡ್ಗೆ ಒಂದು ಕೊಡುಗೆಯಾಗಿ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವೇ ಅವರನ್ನು ನಮ್ಮ ಕನ್ನಡದ ಆಡಿಯನ್ಸ್ಗೆ ಪರಿಚಯ ಮಾಡಬೇಕು ಅಂತ ವೇದಿಕೆ ಬೆಲೆಕರ್. ಪ್ಲೀಸ್, ನಿಜ ಹೇಳ್ತೀನಿ, ಐ ಮೀನ್ ಹಿ ನೀಡ್ಸ್ ಅನ್ ಇಂಟ್ರಡಕ್ಷನ್. ನಮ್ಮ ಕಡೆ ನಾವು ತುಳುವ ಸ್ಟಾರ್ ಯಾರು ಅಂತ ಹೇಳಿದ್ರೆ ನಮಗೆ ಹೆಸರು ಬರೋದೇ ಅರ್ಜುನ್ ಕಾಪಿಕಾಡ್ ಅವರು. ಹಿ ಈಸ್ ನೋನ್ ಆಸ್ ದ ತುಳು ಸೂಪರ್ ಸ್ಟಾರ್. ಪ್ಲೀಸ್ ಅರ್ಜುನ್, ವಿ ವಾಂಟ್ ಯು ಆನ್ ಸ್ಟೇಜ್. ಅವ್ರು ಆ್ಯಕ್ಚುಲಿ ಈಗ ಮಾತಾಡಲ್ಲ, ನೀವಿಬ್ಬರು ಒಟ್ಟಿಗೆ ಆ ಕೊಲಾಬ್ರೇಷನ್ನ ನೋಡುವಂಥ ಒಂದು ಗಳಿಗೆ ಇದಾಗಿತ್ತು. ಆ್ಯಂಡ್ ನಿಜವಾಗ್ಲೂ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು. ಸಿನಿಮಾ ನನಗೆ ಎಲ್ಲವನ್ನ ಕೊಟ್ಟಿದೆ, ಝೀರೋಯಿಂದ ಕೋಟ್ಯಾಂತರ ಜನರು ಪ್ರೀತಿ ಸಿಕ್ಕಿದೆ ಅಂತ ಗಣೇಶ್ ಸರ್ ಹೇಳ್ತಾರೆ. ಅದನ್ನು ನಾನು ನನಗೆ ಮಾತ್ರ ಇಟ್ಕೊಳ್ದೆ, ಚಿತ್ರರಂಗಕ್ಕೆ ಕನ್ನಡಿಗರಿಗೆ ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಈ ರೀತಿ ಪ್ರತಿಭೆಗಳನ್ನು ನಮ್ಮ ಕನ್ನಡಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಅವರ ಬ್ಯಾನರ್ ಅಡಿಯಲ್ಲಿ ಹಲವಾರು ಬ್ಯಾನರ್ಗಳಲ್ಲಿ ಹೊಸ ಹೊಸ ನಟರ ಪರಿಚಯ ಆಗುತ್ತೆ, ಆದರೆ ಒಬ್ಬ ಸೂಪರ್ ಸ್ಟಾರ್, ಒಬ್ಬರು ಸೂಪರ್ ಹೀರೋನೇ ಮತ್ತೊಬ್ಬ ಹೀರೋನ ಪರಿಚಯ ಮಾಡೋದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಸುದ್ದಿ, ಒಳ್ಳೆಯ ಬೆಳವಣಿಗೆ. ಅನುಪಮ, ನಾವು ಪಿಕ್ಚರ್ ಸಿನಿಮಾ ಅಂತ ಅನೌನ್ಸ್ ಮಾಡಿದಾಗ ಹೊಸ ಪ್ರತಿಭೆಗಳನ್ನು ಹಾಕ್ಕೊಂಡು, ಇಫ್ ನಾಟ್ ಅರ್ಜುನ್ನ ಬಿಟ್ಟು ನಾವು ಸಿನಿಮಾ ಮಾಡೋ ಪ್ರಶ್ನೆನೇ ಬರ್ತಿರ್ಲಿಲ್ಲ ಮಂಗಳೂರಲ್ಲಿ. ಬಟ್ ಮೊದಲನೇದಾಗಿ ನಾವು ಫಸ್ಟ್ ಟೈಮ್ ತುಳುವಲ್ಲಿ ಸಿನಿಮಾ ಮಾಡುವಾಗ ಹೊಸ ಪ್ರತಿಭೆಗಳನ್ನು ನಮ್ಮ ಬ್ಯಾನರಿಂದ ಕೊಡೋಣ ಅನ್ನೋ ಒಂದೇ ಕಾರಣಕ್ಕೆ ವಿ ಗಾಟ್ ನ್ಯೂ ಟ್ಯಾಲೆಂಟ್ಸ್ ಅಲ್ಲಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನು ಏನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದುಲ್ಲದೆ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನಾನು ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲಿರ್ದಾದೇನೆ ಮೂಲುಲ್ಲೆ ಅಂಜನೆ, ಮೈ ವೈಫ್ ಕಾವ್ಯ, ಆ್ಯಂಡ್ ಮೈ ಡಾಟರ್ ಹೂ 6 years old. ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ರಮ್ ದೇರ್. ಬಿಕಾಸ್ ಸ್ಟ್ರಗಲ್ ಆಗಿರಲಿ, ಆ ಜರ್ನಿ ಆಗಿರಲಿ, ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ ನದರ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ, ಆ್ಯಂಡ್ ನದರ್ ನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟ್ರೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಈಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದು ಹೆಸರೇನಿದೆ, ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳ್ಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ
ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇಲ್ಲಿ ನನ್ನ ಇದ್ದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಜಾಯಲ್ ಮೈ ಬ್ರದರ್, ತುಂಬ ಒಳ್ಳೆ ಟೆಕ್ನಿಷಿಯನ್ ಮ್ಯಾಮ್. ಆವಾಗ ಹೇಳಿದಾಗೆ ಡ್ಯಾಡಿ, ಇವನ್ ಶಿವನ್ನ, ಯಾಕಂದರೆ ದಟ್ಸ್ ಅ ಗ್ರೇಟ್ ಥಿಂಗ್. ಒನ್ ಮೋರ್, ಐ ಆಮ್ ರಿಯಲಿ ಸಾರಿ, ಮರ್ತೇ ಬಿಟ್ಟಿದ್ದೆ. ನನ್ನ ಸೆಕೆಂಡ್ ಸಾಂಗ್ ಅದು ದೇವಸ್ಥಾನ, ನಮಗೆ ದೊಡ್ಡ ಮ್ಯಾನ್ ಅಂದರೆ ದೇವಸ್ಥಾನ. ಶಿವನ್ನ ಅಷ್ಟು ಗ್ರೇಸ್ ಆಗಿ, ಬೀಯಿಂಗ್ ಸಚ್ ಅ ಲೆಗಸಿ, ಸಚ್ ಅ ಬಿಗ್ ಆರ್ಟಿಸ್ಟ್, ನಮಗೆ ಒಂದು ಹಾಡನ್ನು ಬ್ಯೂಟಿಫುಲ್ ಆಗಿ, ಅಂದರೆ ಆ ಪ್ರೀತಿಯಿಂದ ಅದನ್ನು ರಿಲೀಸ್ ಮಾಡಿಕೊಟ್ರು. ಸೊ ಶಿವಣ್ಣನಿಗೆ ಇಲ್ಲೇ ನಾನು ತಲೆಬಾಗಿಸಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅಂಥದ್ದೊಂದು ಹೃದಯಂತಿಗೆ ಇರೋದು ನನಗೆ ತುಂಬ ಭಯಂಕರ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಶಿವಣ್ಣ, ನಿಮ್ಗೂ ತುಂಬ ಥ್ಯಾಂಕ್ ಯು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಕ್ಕೆ. ಆ್ಯಂಡ್ ದೀಕ್ಷಿತ್ ಆಲ್ಸೋ ಫಾರ್ ಕ್ರಿಯೇಟಿಂಗ್ ಸಚ್ ಅ ಡ್ಯಾನ್ಸೇ ಬರೋದಿಲ್ಲ ಮಾರೆ, ಕಾಲು ಹೋದರೆ ಕೈ ಬರೋದಿಲ್ಲ ಕೆಲವೊಂದು ಸರಿ, ಆದರೆ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಬ್ಯೂಟಿಫುಲ್ ಹೀರೋಯಿನ್, ಹೇಗೆ ಇದು ಹೇಳಿ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಯಾಕಂದರೆ ಕೆಲವೊಂದು ಸರಿ ನಮಗೆ ಭಾಷೆ ಅಷ್ಟು ಕರೆಕ್ಟಾಗಿ ಬರದಿದ್ದ ಕಾರಣ, ಬಟ್ ಶೀಸ್ ಅ ಕನ್ನಡಿಗ ಓನ್ಲಿ, ಶೀಸ್ ಅ ಕರ್ನಾಟಕದಲ್ಲಿ ಹುಟ್ಟಿದಂಥ ಹುಡುಗಿ, ಆದರೆ US ಅಲ್ಲಿ ಇದ್ದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಭಾಷೆ ಬರೋದು, ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಸೊ ರಿಯಲಿ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಮೈ ಬ್ರದರ್, ಮೈ ಬಿಗ್ ಬ್ರೋಯಿ ಮನಿ ಅನ್ನ. ಯಾಕಂದರೆ ನಾನು ಹಾಡೋನೆಲ್ಲ, ನಾನು ಹಾಡಲ್ಲ, ಆ್ಯಕ್ಚುಲಿ ಹಾಡಲ್ಲ, ನಾನು ಬಾತ್ರೂಮ್ ಸಿಂಗರ್ ಬೇಸಿಕ್ಲಿ. ಸೊ ನಾನು ಬಾತ್ರೂಮಲ್ಲಿ ಹಾಡೋದು ಜಾಸ್ತಿ ಕೇಳ್ತಿದ್ದು ನನ್ನ ಅಮ್ಮ ಹೊರಗಿಂದ, ಕಿಚನಿಂದ. ಸೊ ಒಂದು ಹಾಡು ಇವನು ಹಾಡ್ತಾನೆ ಅಂತ ಹೇಳಿ ಮನೆಯನ್ನಾಗ ಹೇಳಿಸಿ ನನ್ನ ಕೈಯಿಂದ ಹಾಡಿಸಿ ಇವತ್ತು ನಾನು ಹಾಡ್ದಂಥ ಎಲ್ಲ ಸಾಂಗ್ ಆಲ್ಮೋಸ್ಟ್ 10 ಮಿಲಿಯನ್ವರೆಗೂ ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನೆಯನ್ನ. ಆ್ಯಂಡ್ ವಂಡರ್ಫುಲ್. ನನಗೆ ಈ ಸಿನಿಮಾ ಮಾಡಿದಾಗ ಮೇಜರ್ ಸ್ಟ್ರೆಂತ್ ಬೇಕಿದ್ದದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಮ್ಯೂಸಿಕ್, ಅದರಲ್ಲಿ ಕಂಪ್ಲೀಟ್ ಸ್ಟ್ರೆಂತ್ ನನಗೆ ನನ್ನ ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ 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 ಕೃತಿ ಮ್ಯಾಮ್, ಅಮ್ಮ ಬನ್ನ ಬೇಜಾರ, ನೀನು ಈ ಹೀರೋಯಿನ್ ಲಾಗ ಬಿದ್ದಾಡ್ದು ಬೈದಾರ್ರಿ. ಕೃತಿ ಮ್ಯಾಮ್, ಯು ವಿಲ್ ಸಿ ವಾಟ್ ಮ್ಯಾಮ್, ಅವು ಫೋಟೋ ಉಂಟು, ಹಾಂ ಇವಾಗ ಅಲ್ಲಿ ಹಾಕಿದ್ದೀನಿ ಮ್ಯಾಮ್. ಆದರೆ ಸಿನಿಮಾ ನೋಡಿದ ಮೇಲೆ ನಾವೆಲ್ಲ ಚಿಕ್ಕದು ಕಾಣ್ತೀವಿ, ಇದು ಮಾತ್ರ ನಾನು ಪಕ್ಕಾ ಹೇಳ್ತೀನಿ ಮ್ಯಾಮ್. ಬಿಕಾಸ್ ಕೃತಿ ಮ್ಯಾಮ್ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲರೂ ನೋಡುವಂಥದ್ದು. ಇಟ್ ಇಸ್ ವೆರಿ ಸ್ಪೆಷಲ್. ಆ್ಯಂಡ್ ಶೀ ಈಸ್ ದ ಸಿನಿಮಾ, ಶೀ ಈಸ್ ದ ಸಿನಿಮಾ. ಅವು ಪಂಡಿನೇಕು ಕೂಡ ರಿಟರ್ನ್ ಇಜ್ಜಾತೆ. ಆ್ಯಂಡ್ ಅದ್ರ ಜೊತೆ ಐ ವುಡ್ ಲೈಕ್ ಟು ಕಾಲ್ ಮೈ ಬ್ರದರ್ಸ್ ಸಂದೀಪ್ ಶೆಟ್ಟಿ ಆ್ಯಂಡ್ ಸಚಿನ್ ಆಲ್ಸೋ ಆನ್ ಸ್ಟೇಜ್. ದೆರ್ ಇಸ್ ಒನ್ ರೀಸನ್ ಫಾರ್ ದ್ಯಾಟ್. ಯಾಕಂತ ಹೇಳಿದರೆ ಬೋತ್ ಆಫ್ ದೆಮ್ ವಿಷಯ ಏನಂತ ಹೇಳಿದರೆ, ಒಂದು ಸಿನಿಮಾ ಮಾಡಿದಾಗ ಮ್ಯಾಮ್ ಯು ನೀಡ್ ಅ ಟೀಮ್, ಯು ನೀಡ್ ಅನ್ ಎಕ್ಸಾಕ್ಟ್ ಟೀಮ್. ಆ್ಯಂಡ್ ಇಲ್ಲಿ 100 ಜನ, ಅಲ್ಲಿ 100 ಜನ ಇದೆ. ಆ್ಯಕ್ಚುಲಿ ನೋಡೋಕೆ ಹೋದರೆ ದೇ ಲುಕ್ ಲೈಕ್ 2 ಪೀಪಲ್, ಬಟ್ ಒಂದು 100 ಜನ ಕೊಡುವಂಥ ಆ ಶಕ್ತಿನ ನನಗೆ ಅವ್ರು ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ಸಚಿನ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಂಥ ಸಿನಿಮಾ ಮಾಡಬೇಕಾದ್ರೆ ಐ ಹ್ಯಾಡ್ ದಟ್ ವಿಷನ್ ಕಿ 2 ಲ್ಯಾಂಗ್ವೇಜ್ಗೂ, ತುಳುಗೂ ಬ್ಲೆಂಡ್ ಆಗಬೇಕು, ನಮ್ಮ ಕನ್ನಡ ಭಾಷೆಗೂ ಬ್ಲೆಂಡ್ ಆಗಬೇಕು. ಆ ಥರ ಸಿನಿಮಾ ಮಾಡೋಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಯಾರನ್ನಾದರೂ ಶಬ್ಬು, ನಿಮಗೆ ದೊಡ್ಡ ಥ್ಯಾಂಕ್ಸ್, ಯಾಕಂದರೆ ತುಂಬ ದೊಡ್ಡದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಅಣ್ಣ. ಹಾಗೆ ಕಟಿಂಗ್ ಮೀಡಿಯಾ ಲಿಖಿತ್, ಥ್ಯಾಂಕ್ ಯು ಸೋ ಮಚ್. ಆ ಪೋಸ್ಟರ್ ಬ್ಯೂಟಿಫುಲ್ಲಾಗಿ ಮಾಡಿದೆ ಮಗ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರಿ ಅವು ಪನಂದಿಕುಲ್ವ ನಾನು ಮದರ್ಸ್ ಹಾಂ ಸರ್ ಸಿಂಪಲಾಗಿ ಹೇಳ್ತೀನಿ ಸರ್. ಟಾಸ್ ಸಿನಿಮಾದಲ್ಲಿ ಇಟ್ಸ್ ಅ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಸರ್. ಈಗ ಪೋಸ್ಟರಲ್ಲಿ ನೋಡಿದಾಗೇ ದಿಸ್ ಇಸ್ ಸಮಥಿಂಗ್, ಒಂದು ಎಲ್ಲ ಇರುವಂಥ ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾದಲ್ಲಿ ಎಲ್ಲ ಇಮೋಷನ್ಸನ್ನು ವೆರಿ ನೀಟ್ಲಿ ಪಿಂಚ್ ಮಾಡಿ ಬರುವಂಥದ್ದು. ಒಂದು ಸಿನಿಮಾ ಬಂದಾಗ ನಾವು ಒಂದು ಕೆಲವೊಂದು ಸರಿ ಹಿಡ್ತೀವಿ ಸರ್, ಕಾಮಿಡಿ ಸಿನಿಮಾ, ರೊಮ್ಯಾಂಟಿಕ್ ಸಿನಿಮಾ, ಆ್ಯಕ್ಷನ್ ಸಿನಿಮಾ, ಇದೊಂದು ಪ್ರಾಪರ್ ಬ್ಲೆಂಡ್ ಸರ್. ಇದು ಮಾಡೋಕ್ಕೆ ನಮಗೆ ಯಾಕೆ ಈಸಿ ಆಯ್ತು ಅಂತ ಹೇಳಿದೆ ಸರ್, ನಾವು ಮಂಗಳೂರಲ್ಲಿ ಮಾಡಬೇಕಾದ್ರೆ ವಿ ಆರ್ ವೆರಿ ಸ್ಟ್ರಾಂಗ್ ವಿತ್ ಕಾಮಿಡಿ ಆ್ಯಂಡ್ ಒಂದು ರಾಮ್ ಕಾಮ್, ಇಷ್ಟರಲ್ಲಿ ನಾವು ಭಯಂಕರ ಸ್ಟ್ರಾಂಗ್ ಇರ್ತೀವಿ. ಸೊ ಈ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅಂತ ಹೇಳಿದಾಗ ಒಂದು ಅಷ್ಟು ಸೆಂಟಿಮೆಂಟ್ಸ್, ಅಷ್ಟು ವ್ಯಾಲ್ಯೂಸ್, ಆ ರಿಲೇಷನ್ಶಿಪ್ಗೆ ಇರುವಂಥ ಒಂದು ಅಷ್ಟು ಸ್ಟ್ರಾಂಗ್ ವ್ಯಾಲ್ಯೂಸ್ನ ಈ ಸಿನಿಮಾದಲ್ಲಿ ಹೇಳಿದ್ದೀವಿ ಸರ್. ಆ್ಯಂಡ್ ಅದು ಡೆಫಿನೆಟ್ಲಿ ಎಲ್ಲ ರೀತಿಯ ಆಡಿಯನ್ಸಿಗೆ ಐ ಆಮ್ ವೆರಿ ಡ್ಯಾಮ್ ಶ್ಯೂರ್ ಸರ್ ಅದು ರೀಚ್ ಆಗುತ್ತೆ ಸರ್. ಸರ್ ನನಗೆ ಸಿನಿಮಾ ಅಂದ್ರೆ ಇಷ್ಟ ಸರ್. ನಾನು ಆ್ಯಕ್ಚುಲಿ ಸಿನಿಮಾ ಅಂದರೆ ಐ ವಿಲ್ ಡೂ ಎನಿಥಿಂಗ್ ಫಾರ್ ಸಿನಿಮಾ, ಯಾವ ರೀತಿದೂ ಮಾಡ್ತೀನಿ ಸರ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ದಿ ಸಿನಿಮಾ ಅಂತ ಹೇಳಿದರೆ ಇದು ನನಗೆ ತುಂಬ ಹತ್ತಿರವಾದಂಥದ್ದು. ಇದರಲ್ಲಿ ಒಂದು
ಥಿಯೇಟರ್ ಬ್ಯಾಕ್ಡ್ರಾಪ್ ಇದೆ ಸರ್, ಥಿಯೇಟರ್ಸ್ ಹಿಂದೆ. ಆ್ಯಂಡ್ ನಾನು ಇವಾಗ ನಿಂತಿದ್ದು, ಊಟ ಮಾಡಿದ್ದು, ಕಲ್ತಿದ್ದು, ಮನೇಲಿ ಇರೋದು, ಇದಕ್ಕೆಲ್ಲ ಕಾರಣ ನಮಗೆ ಥಿಯೇಟರ್ ಸರ್. ನಮಗೆ ಊಟ ಹಾಕಿದ್ದೆಲ್ಲ ಥಿಯೇಟ್ರೇ. ಸೊ ನನ್ನ ಪರ್ಸ್ನಲಿ, ನನ್ನ ಹಾರ್ಟಿಗೆ ಭಯಂಕರ ಹತ್ತಿರ ಇರುವಂಥ ಸಿನಿಮಾ ಸರ್ ಇದು. ಆ್ಯಂಡ್ ಐ ಆಮ್ ಶ್ಯೂರ್ ಒಂದು ಆರ್ಟಿಸ್ಟ್ ಅಂತ ಹೇಳಿದಾಗ ಈಸ್ ಅ ವೆರಿ ಯೂನಿವರ್ಸಲ್ ಕಾನ್ಸೆಪ್ಟ್. ಥಿಯೇಟರ್ ಅಂತ ಹೇಳಿದಾಗ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್. ಎಲ್ಲ ಊರಲ್ಲೂ, ಎಲ್ಲ ದೇಶದಲ್ಲೂ, ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಅಂತ ಇರ್ತಾನೆ. ಸೊ ಅದರ ಹಿಂದೆ ಆ ಲೆಗಸಿ ಮೇಲೆ ಆಗಿರುವಂಥದ್ದೊಂದು ಕತೆ ಸರ್ ಇದು. ಸಾರಿ ಸರ್? ಎಸ್ ಸರ್. ನಾವು ಯಾವ ಅಂಶ? ಸರ್ ಇದು ಇಟ್ಸ್ ನಾನು ಹೇಳಿದಾಗೆ ಸರ್, ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ. ಇದರಲ್ಲಿ ವೆರಿ ಕಲ್ಚರಲ್ ಇದಕ್ಕಿಂತ ನಮ್ಮ ಮಂಗಳೂರಲ್ಲಿ ಆ ಥಿಯೇಟರ್ ಬ್ಯಾಕ್ಗ್ರೌಂಡ್ ವೆರಿ ಸ್ಟ್ರಾಂಗ್ ಇದೆ ಸರ್. ಕಂಟಿನ್ಯೂಸ್ 365 ಡೇಸಲ್ಲಿ ಹೇಳಿದಾಗ 200 ಡೇಸ್ ಕಂಟಿನ್ಯೂಸ್ ಥಿಯೇಟರ್ಸ್ ಇರೋದ್ರಿಂದ, ಸೊ ಆ ಒಂದು ಥಿಯೇಟರ್ ಹೆಂಗಿದೆ, ಅದರ ಆರ್ಟಿಸ್ಟ್ ವ್ಯಾಲ್ಯೂ ಹೆಂಗಿದೆ, ಅದನ್ನು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸಿ ಅದ್ರ ಸುತ್ತ ಒಂದು ಒಳ್ಳೆಯ ಕಥೆಯನ್ನು ಕಟ್ಟಿ ಮಾಡಿದಂಥದ್ದು. ಆ್ಯಂಡ್ ಡೆಫಿನೆಟ್ಲಿ ನಾವು ಮಂಗಳೂರಲ್ಲಿ ಮಾಡಿದ್ರಿಂದ ಆಲ್ ದಿ ಆರ್ಟಿಸ್ಟ್, ಅದರಲ್ಲೂ ಕೂಡ ನಮಗೆ ಪ್ರಕಾಶ್ ತುಮಿನಾಡ್ ಮತ್ತು ದೀಪಕ್ ರೈ ಇವರು ನಮ್ಮ ಕನ್ನಡ ಸಿನಿಮಾ ಅಂತ ಬಂದಾಗ ಅದರಲ್ಲಿ ಕಾಮಿಡಿಯನ್ಸ್ ಆಗಿದ್ದಾರೆ. ಮಂಗಳೂರಿಗೆ ಹೋದಾಗ ಅರವಿಂದ್ ಬೋಲಾರ್ ಸರ್ ಹಾಗೆ ಭೋಜರಾಜ್ ವಾಮಂಜು ಸರ್. ಸೊ ಈ ಎರಡು ಆರ್ಟಿಸ್ಟ್ ನಮಗೆ ಚೇಂಜ್ ಆಗ್ತಾರೆ. ಆ್ಯಂಡ್ ಎಸ್ ಸರ್, ಅದೇ ಸರ್. ಇಲ್ಲ ಸರ್, ನಾನು ಅದೇ ಹೇಳಿದೆ ಸರ್, ಕನ್ನಡ ಮತ್ತು ತುಳುಗೆ ಬಂದಾಗ ದೆರ್ ಇಸ್ ಅ ಸ್ಲೈಟ್ ಚೇಂಜಸ್ ಆಗುತ್ತೆ. ಸೊ ಈ ಎರಡು ಎಲಿಮೆಂಟ್ಸ್ನ ಪ್ರಾಪರ್ ಆಗಿ ಬ್ಲೆಂಡ್ ಮಾಡಿ ನಮ್ಮ ತುಳು ಆಡಿಯನ್ಸ್ ಹಾಗೆ ಕನ್ನಡದ ಮಹಾನ್ ಆಡಿಯನ್ಸಿಗೆ ನಮಗೆ ರೀಚ್ ಆಗೋ ಥರ ಯಾವ ಥರ ಸ್ಕ್ರಿಪ್ಟ್ ಬೇಕು. ಇನಿಷಿಯಲಿಂದ ಇದು ಫಸ್ಟ್ ಡ್ರಾಫ್ಟ್ ಅಲ್ಲ ಸರ್, ಈ ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ 9th ಡ್ರಾಫ್ಟ್ ಇದು ಓಕೆ ಆಗಿರೋದು. ಸೊ ಅದ್ರ ಮೇಲೆ ವರ್ಕ್ ಮಾಡಿ ಯಾವ ರೀತಿ ಎಲ್ಲ ಆಡಿಯನ್ಸ್ನ ಟ್ಯಾಪ್ ಮಾಡ್ಬೋದು, ಮಂಗಳೂರಲ್ಲಿ ಹೇಗೆ ಮಾಡ್ಬೋದು, ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡಿ ಬ್ಲೆಂಡ್ ಮಾಡಿ ಮಾಡಿರೋದು ಸರ್. ಸ್ಕ್ರಿಪ್ಟಲ್ಲಿ ಏನು ಚೇಂಜಸ್ ಇಲ್ಲ, ಬರೀ ಒಂದು ಆರ್ಟಿಸ್ಟ್ ಆಚೆ ಎರಡು ಚೇಂಜ್ ಆಗಿದ್ದಾರೆ. ಇಲ್ಲ ಸರ್, ಪ್ರತಿ ಒಂದು ಶಾಟ್, ವೈಡ್ ಶಾಟಿಂದ ಹಿಡಿದು ಎಲ್ಲ ಶಾಟ್ನೂ 2 ಸತಿ ನಾವು ಶೂಟ್ ಮಾಡುವಂಥದ್ದು. ದೇರ್ ಇಸ್ ನೋ ಚೀಟಿಂಗ್, ಪ್ಯೂರ್. ಸರ್ ಡೆಫಿನೆಟ್ಲಿ ಬಜೆಟ್ ವೈಸ್ ಪ್ರೊಡ್ಯೂಸರ್ಸ್, ನಾನು ಅದಕ್ಕೆ ಸರ್ ಫಸ್ಟಿಗೆ ಥ್ಯಾಂಕ್ ಯು ಹೇಳಿದೆ. ಯಾಕಂತ ಹೇಳಿದರೆ ನಮ್ಮ ವಿಷನ್ ಆ ಥರ ಇದ್ದಾಗ ಡೆಫಿನೆಟ್ಲಿ ಒಂದು ಸ್ವಲ್ಪ ನಾವೊಂದು 40 ಡೇಸಲ್ಲಿ ಮುಗಿಸುವಂಥದ್ದು ಒಂದು 60 ಡೇಸ್ ಹೋಗುತ್ತೆ, ಒಂದು 15-20 ಡೇಸ್ ಆಚೆ ಈಚೆ ಆಗುತ್ತೆ. ಬಿಕಾಸ್ ಎವ್ರಿ ಶಾಟ್ ಇಸ್ ಟೇಕನ್ ಟ್ವೈಸ್ ಆ್ಯಂಡ್ ಎವ್ರಿ ಶಾಟ್ ಹ್ಯಾಸ್ ಅ ರೀಟೇಕ್ ಥ್ರೈಸ್. ಸೊ ಎವ್ರಿ ಸೀನಿಗೆ ಒಂದು 2 ಗಂಟೆಯಲ್ಲಿ ಮುಗಿಸುವಂಥದ್ದು ವಿಲ್ ಟೇಕ್ another 4 to 5 hours. ಸೊ ಡೆಫಿನೆಟ್ಲಿ ಬಜೆಟ್ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಸರ್. ಬಟ್ ಐ ಥಿಂಕ್ ಟು ಗಿವ್ ಜಸ್ಟಿಸ್ ಟು ದಿಸ್ ಸಿನಿಮಾ, ಆ ಹರಿಬರಿ ಮಾಡದೆ ಒಂದು ನೀಟಾಗಿ ಅದನ್ನು ಕನ್ವೆ ಮಾಡೋದಕ್ಕೆ ಐ ಥಿಂಕ್ ದೇವ್ ಸಪೋರ್ಟೆಡ್ ಮೀ ಅ ಲಾಟ್, ಬೋತ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಹೌದು ಹೌದು ಸರ್. ಎಸ್ ಸರ್. ರೀಲಾಂಚ್ ಅನ್ನೋದಕ್ಕೇನಿದೆ ಸರ್, ಐ ಥಿಂಕ್ ಒಂದು ಕಲಾವಿದನಿಗೆ ಲಾಂಚ್ ಅಂತ ಇಲ್ಲ ಸರ್. ನನ್ನ ಪರ್ಸ್ನಲ್ ಬಿಲೀಫ್, ಎವ್ರಿ ಸಿನಿಮಾ ಇಸ್ ಅ ಲಾಂಚ್ ಫಾರ್ ಹಿಮ್, ಎವ್ರಿ ಫ್ರೈಡೇ ಚೇಂಜಸ್ ಫಾರ್ ಅನ್ ಆರ್ಟಿಸ್ಟ್. ಸೊ ನನ್ನ ಪರ್ಸ್ನಲಿ ನನಗೇನಂತ ಹೇಳಿದ್ರೆ ಈ ಸಿನಿಮಾ ಆ ಒಂದು ಬೇರೆ ಎಲಿಮೆಂಟ್ಸ್ ನನಗೆ ಟಚ್ ಆಗುವಂಥದ್ದು ಇದೆ ಸರ್. ಸೊ ನಾನು ಆವಾಗ ಹೇಳಿದಾಗ ಈ ಸಿನಿಮಾ ನಮಗೆ ತುಂಬ ಹತ್ತಿರ, ಬಿಕಾಸ್ ಅಷ್ಟೊಂದು ಎಲಿಮೆಂಟ್ಸ್ ಐತಿ ಈ ಸಿನಿಮಾದಲ್ಲಿ. ಆ್ಯಂಡ್ ಒಂಥರ ಈ ಸಿನಿಮಾ ನನಗೆ ಒಂದು ಲಾಂಚ್ ಥರನೇ ಅಂತಲೇ ನಾನು ಅಂದ್ಕೊಳ್ತೀನಿ ಸರ್. ಬಿಕಾಸ್ ಐ ಕುಡ್ ಡೂ ವಾಟ್ ಎವರ್ ಐ ಕುಡ್, ಆ ಥರ. ನಾನು ಯಾವತ್ತೂ ಆ ಲೇಟ್ ಅನ್ನೋ ಪದ ನನಗೆ ಬರೋದಿಲ್ಲ ಸರ್. ಆ 14 years ಏನಿದೆಯಲ್ಲ ಸರ್, ಪ್ರತಿ ವರ್ಷ ಆ ವರ್ಷದಲ್ಲಿರೋ ಪ್ರತಿ ದಿನವೂ ನನಗೆ ಸಿನಿಮಾ ಕಲಿಸ್ಕೊಟ್ಟಿದೆ. ದೇರ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಲರ್ನ್ಡ್. ಸೊ ಆ ಒಂದು ನನ್ನ ಕೈಯಿಂದ ಈ ಥರದ್ದು ಒಂದು ಸ್ಟೆಪ್ ತೆಗಿಬೋದು ಅಂತ ನನಗೆ ಅನಿಸಿದಾಗ ಮಾತ್ರ ನಾನು ಸಿನಿಮಾ ಮಾಡೋಕ್ಕೆ. ಇನ್ ಕೇಸ್ ಅನಿಸಿಲ್ಲ ಅಂದರೆ ಇನ್ನೊಂದು 2 ವರ್ಷ ನಾನು ಸಿನಿಮಾ ಮಾಡಲ್ಲ. ಸೊ ಆ ಒಂದು ಫೀಲಿಂಗಿಂದ ನಾನು ಸಿನಿಮಾ ಮಾಡಿದೆ ಸರ್. ಯಾ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಟಫ್ ಟಾಸ್ಕ್ ವೆರಿ ಟಫ್ ಟಾಸ್ಕ್. ಆದರೆ ವಿ ವರ್ ವೆರಿ ಶ್ಯೂರ್ ಅಬೌಟ್ ಯಾವ ಎಲಿಮೆಂಟ್ನ ಎಲ್ಲಿ ಪ್ಲೇಸ್ ಮಾಡಬೇಕಂತ. ಸೊ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅನ್ನೋದು ಈಸ್ ಅ ಡಿಫ್ರೆಂಟ್ ಜಾನರ್ ಆಲ್ ಟುಗೆದರ್. ಈಗ ರೊಮ್ಯಾನ್ಸ್ ಒಂದು ಜಾನರ್ ಆಗಿದ್ರೆ, ಆ್ಯಕ್ಷನ್ ಒಂದು ಜಾನರ್ ಆಗಿದ್ರೆ, ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ
ಈ ಟೋಟಲ್ ಒಂದು ಬ್ಲೆಂಡೇ ಒಂದು ಜಾನರ್. ಸೊ ಈ ಜಾನರ್ನ ಬ್ಲೆಂಡ್ ಮಾಡೋಕ್ಕೆ ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ನನಗಿಲ್ಲ. ಆ ಆಡಿಯನ್ಸ್ಗೂ ಈ ಆಡಿಯನ್ಸ್ಗೂ ಇಫ್ ಯು ಈ ಸಿನಿಮಾ ಬಂದಾಗ ನಿಮಗೆ ಎಷ್ಟು ಬೇಕಿದ್ರೂ ನಗ್ಬೋದು, ಅದ್ರ ಜೊತೆ ಕೂಗ್ಬೋದು, ಆ ಡ್ರಾಮಾಗೆ ಕನೆಕ್ಟ್ ಆಗ್ಬೋದು. ಸೊ ಇದು ಎಲ್ಲ ಬ್ಲೆಂಡ್ ಮಾಡಿಕೊಂಡು ದಟ್ಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಜಾನರ್ ಅಂತ. ಎಸ್ ಸರ್. ಅಂದ್ರೆ ತುಳುವಲ್ಲಿ ಕಾಮಿಡಿ ನೀವು ಕ್ರಿಯೇಟ್ ಮಾಡಿರ್ತೀರಾ, ಅದನ್ನ ಕನ್ವರ್ಷನ್ ಮಾಡ್ಬೇಕಲ್ಲ? ಇಲ್ಲ ಸರ್, ಯಾಕಂದರೆ ಅವಾಗ ದೇವದಾಸ್ ಕಾಪಿಕಡ್ ಸರ್ ಹೇಳಿದರು, ಬೇಸಿಕ್ಲಿ ಸಿನಿಮಾದ ಲೈನ್ ಜೊತೆನೇ ಕಾಮಿಡಿ ಇರೋದ್ರಿಂದ ವಿ ಡಿಂಟ್ ಹ್ಯಾವ್ ಟು ಆಲ್ಟರ್ ಸರ್. ಸೊ ಬರೀ ಆರ್ಟಿಸ್ಟ್ ಅಂತ ಹೇಳಿದಾಗ ಪ್ರಕಾಶನ್ನ ಮತ್ತು ದೀಪಕನ್ನ ಮಂಗಳೂರು ಕನ್ನಡದಲ್ಲಿ ಒಂದು ಸ್ವಲ್ಪ ಹೋಲ್ಡ್ ವೆರಿ ಸ್ಟ್ರಾಂಗ್, ಕಾಂತಾರ, ಸೂ ಫ್ರಮ್ ಸೋ ಇಂಥ ಸಿನಿಮಾಗಳಲ್ಲಿ ಮಾಡಿದಾಗ ದೇ ಹ್ಯಾವ್ ಅ ವೆರಿ ಗುಡ್ ಹೋಲ್ಡ್ ಆನ್ ದಿಸ್ ಲ್ಯಾಂಗ್ವೇಜ್. ಅರವಿಂದ್ ಬೋಲಾರ್ ಸರ್ ಮತ್ತು ಭೋಜರಾಜ್ ಮೊಹಮ್ಮದ್ ಸರ್ ಈಸ್ ಅ ಡಿಫ್ರೆಂಟ್ ಲೆವೆಲ್ ಟು ವಾಚ್ ಆನ್ ತುಳು ಫಿಲ್ಮ್ಸ್. ಅವ್ರ ಎನರ್ಜಿ, ಅವ್ರ ವೈಬ್ ಅದು ಬೇರೆನೇ ಇದೆ ಸರ್. ಸೊ ನಾನು ಫ್ರ್ಯಾಂಕ್ಲಿ ಪ್ರೊಡ್ಯೂಸರ್ ಕಡೆಯಿಂದ ಹೇಳಿದಾಗ ಸರ್, ಐ ಥಿಂಕ್ 2 ಸಿನಿಮಾನ ನೋಡ್ಬೇಕು ಸರ್. ತುಳು ಸಿನಿಮಾ ಟಾಸನ್ನು ನೋಡಬೇಕು, ಕನ್ನಡ ಸಿನಿಮಾ ಟಾಸನ್ನು ನೋಡಬೇಕು. ಯು ವಿಲ್ ಫೀಲ್ ಅ ಡಿಫ್ರೆಂಟ್ ಫೀಲಿಂಗ್. ಸೊ ಆ ಸಬ್ಜೆಕ್ಟ್ ಜೊತೆನೇ ಕಾಮಿಡಿ ಇರೋದ್ರಿಂದ ಇಟ್ ವಾಸ್ ನಾಟ್ ಅ ವೆರಿ ಬಿಗ್ ಚಾಲೆಂಜ್ ಸರ್. ಇಟ್ ವಾಸ್ ಈಸಿ ಟು ಬ್ಲೆಂಡ್. Yeah, of course. And a special thank you so much sir. ನಾನು ಇವಾಗ ಸಾಂಗ್ ಬಗ್ಗೆನೇ ಇದೆ, ಬಟ್ ತುಳುನಾಡಿನಲ್ಲಿ ಇಂಥ ಒಂದು ದೊಡ್ಡ ಕೊಲಾಬ್ರೇಷನ್ಸ್ ಆಗೋದು ಫಸ್ಟ್ ಟೈಮ್. ಆಫ್ಕೋರ್ಸ್ ಗೋಲ್ಡನ್ ಮೂವೀಸ್ ಒಂದು ಬಿಗ್ಗೆಸ್ಟ್ ಕೊಲಾಬ್ರೇಷನ್. ಅದ್ರ ಜೊತೆ ಇನ್ನೊಂದು ಪೋಸ್ಟರ್ ಇಲ್ಲಿ ಎಸ್, ಗರುಡ ರಾಮ್ ಸರ್, ಯಾ, ಆ್ಯಂಡ್ ಬಾಲಾಜಿ ಮನೋಹರ್ ಸರ್. ಇದು ಕೊಲಾಬ್ರೇಷನ್ ಸರ್. ಟು ಬಿ ವೆರಿ ಫ್ರ್ಯಾಂಕ್, ಯಾವುದೇ ರೀತಿಯ ಆಡಿಯನ್ಸನ್ನು ಪುಲ್ ಮಾಡೋಕ್ಕೋಸ್ಕರ ಇಲ್ಲಿಯ ಆರ್ಟಿಸ್ಟನ್ನು ನಾವು ಹಾಕಿ ಇದರಿಂದ ಮಾರ್ಕೆಟ್ ಮಾಡೋಕ್ಕೋಸ್ಕರ ಮಾಡಿದ್ದು ದೇವರಾಣಿಗೂ ಅಲ್ಲ. ನನ್ನ ಸಿನಿಮಾದಲ್ಲಿ ಕತೆ ಬರಿಬೇಕಾದ್ರೆ, ಕತೆಯ ಬಗ್ಗೆ ಒಂದು ವಿಷನ್ ಇಡಬೇಕಾದ್ರೆ ಕಣ್ಣು ಮುಚ್ಚಿ, ನಾವು ಯಾವಾಗಲೂ ಒಂದು ಪ್ರೋಸೆಸ್ ಇದೆ ಸರ್, ಇದಕ್ಕೊಂದು ಟಾಸೇ ಆಗ್ಬೋದಿತ್ತಂತ. ಸೊ ಕಣ್ಣು ಮುಚ್ಚಿ ನೋಡಿದಾಗ ಡೆಫಿನೆಟ್ಲಿ ಆ ಪಾತ್ರಕ್ಕೆ ನನಗೆ ಕಾಣಿದ್ದು ಗರುಡ ರಾಮ್ ಸರ್. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ಸರ್, ನಾನು ಕಣ್ಣು ಮುಚ್ಚಿದಾಗ ಆ ಪಾತ್ರನ ಏನು ನೋಡಿದೆ, ಇವಾಗ ಕಣ್ಣು ಬಿಚ್ಚಿ ನಾನು ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ ನನಗೆ ಕಾಣ್ತಾ ಇದೆ. ಸೊ ಐ ಥಿಂಕ್ ಗರುಡ ರಾಮ್ ಸರ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು. ಇವತ್ತು ಅವ್ರು ಬರಬೇಕಿತ್ತು, ಆದರೆ ಚೆನ್ನೈಗೆ ಶೂಟಿಂಗ್ ಹೋಗೋದ್ರಿಂದ ಬರೋಕ್ಕಾಗಿಲ್ಲ. ಅವ್ರು ಬೆಸ್ಟ್ ವಿಶಸ್ ಕಳಿಸಿದ್ದಾರೆ. ಈಸ್ ಲೈಕ್ ಅ ಬಿಗ್ ಬ್ರದರ್ ಟು ಮೀ. ಸೊ ಬಾಲಾಜಿ ಮನೋಹರ್ ಕೂಡ ಸರ್ ಕೂಡ ಹಾಗೆ ವೆರಿ ಡೌನ್ ಟು ಅರ್ತ್, ಎಲ್ರಿಗೂ ಗೊತ್ತಿದೆ. ಪಾಪ ಶೂಟಿಗೆ ಬಂದ್ರು ಸಚ್ ಬಿಗ್ ಸ್ಟಾರ್, ಹಿ ವಾಸ್ ಟೇಕಿಂಗ್ ಆರ್ ಪಿಕ್ಚರ್ಸ್. ಇವರು ನಮ್ಮ ಸ್ಟಿಲ್ಸ್ ಹತ್ರ ಕೂತ್ಕೊಂಡು ಆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡುವಂಥದ್ದು, ಅಂಥ ಒಂದು ಬ್ಯೂಟಿಫುಲ್ ಆರ್ಟಿಸ್ಟ್ ನಮ್ಮ ಸಿನಿಮಾ ಸಿಕ್ಕಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಹಾಂ ಸರ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ ಸರ್. ಟಾಸ್ ಇಸ್ ಅ ಬಾಸ್ ಸರ್, ಪಕ್ಕ. ದ್ಯಾಟ್ ಪರ್ಟಿಕ್ಯುಲರ್ ಕಂಟೆಂಟ್ ಏನಿದೆ ಸರ್, ದ್ಯಾಟ್ ಇಮೋಷನ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ಇಟ್ ಈಸ್ ಅ ಬಾಸ್ ಇನ್ ದ ಸಿನಿಮಾ. ಸೊ ಬಿಫೋರ್ ವಿ ರ್ಯಾಪ್, ಗ್ರೂಪ್ ಫೋಟೋಗಿಂತ ಮುಂಚೆ ನಮ್ಮ ಅರ್ಜುನ್ ದೇವ್ ಅವರು ಇವತ್ತು ಬಿಡುಗಡೆ ಆದಂಥ ಹಾಡಿಗೆ, ಆ ಹುಕ್ ಸ್ಟೆಪ್ಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಅದ್ರ ಜೊತೆ ಕಾರ್ಯಕ್ರಮ ಮುಗಿಸ್ತೀವಿ. ಯಾ, ಅದಕ್ಕಿಂತ ಮುಂಚೆ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಯಾಕಂದರೆ ನಾನು ಮಂಗಳೂರಿಂದ ಸಿನಿಮಾ ಮಾಡಿಕೊಂಡು ಇಲ್ಲಿವರೆಗೂ ಬರೋವರೆಗೂ ಅವರ ಸಹಾಯದಿಂದನೇ ನಾನು ಜನರಿಗೆ ಪರಿಚಯ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ ಈ ಒಂದು ಪುಟ್ಟ ಕಲಾವಿದನ ಮೇಲೆ ಯಾವತ್ತೂ ಇರಲಿ. ಆ್ಯಂಡ್ ನನ್ನ ಕೈಯಿಂದ ಯಾವ ಮಟ್ಟಕ್ಕೆ ಸಾಧ್ಯ ಇದೆ, ನಾನು ಖಂಡಿತ ನಮ್ಮ ಕನ್ನಡದ ಹಾಗೂ ನಮ್ಮ ತುಳುನಾಡಿನ ಮಹಾನ್ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸೋಕ್ಕೆ, ಐ ಮೀನ್ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಏನು ಬೇಕಿದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಡಾನ್ಸ್ಗೆ ನಮ್ಮ ಬೇಡ ಯಾವ ಸುಂದರಿಯ ಸುಂದರಿ ಬೇಕಾ? ಅವರು ಮೊನ್ನೆ ಬಂದಿದ್ದು ಮ್ಯಾಮ್ ಬೆಳಿಗ್ಗೆ. ಆದ್ರೆ ಒಂದು 6 ದಿವಸದಿಂದ ಹೇಳ್ತಿದ್ದಾರೆ, ಅವರು ಬಿದ್ದು ಅವ್ರ ಕಾಲಿಗೆ ಏಟು ಮಾಡ್ಕೊಂಡಿದ್ದಾರೆ. ಅಯ್ಯೋ, ಬಟ್ ನಿಮ್ ಕ್ಯೂಟ್ ಎಕ್ಸ್ಪ್ರೆಷನ್ಸ್ಗೋಸ್ಕರ ವೇದಿಕೆ ಮೇಲೆ ಜೊತೆ ಯು ಆಗ್ಬೋದು. ಕ್ಯಾನ್ ಜಸ್ಟ್ ಕಮ್ ಅಂಡ್ ಸ್ಟ್ಯಾಂಡ್. ಹೌದು, ಅವ್ರ You can ಸ್ಮೈಲ್ come and ಎಷ್ಟು ಕ್ಯೂಟ್ stand. ಆಗಿದೆ. ಆದ್ರೆ ಮ್ಯಾಮ್ ನಾನು ಮಾಡಬೇಕಾದ್ರೆ ಐ ಥಿಂಕ್ ಮೈ ಮಾಸ್ಟರ್ ಶುಡ್ ಕಮ್ ಮ್ಯಾಮ್. ಓ, ದೀಕ್ಷಿತ್ ಮಾಸ್ಟರ್ ಬನ್ನಿ. ಮೈ ಮಾಸ್ಟರ್ ಜಾಯ್ಲ್, ಯು ವಾಂಟ್ ಟು ಜಾಯಿನ್? ಯಾ. Kriti ma'am, you also can join. You just can move your this thing. Manyana also would want to join. ಬಿಟ್ರೆ ಎಲ್ಲರನ್ನು ಕರಿತೀನಿ. ಅದೇ ಅಮ್ಮನ ಕರ್ತಿದ್ದೀನಿ ಸರ್, ಒಂದ್ಸರಿ ಹೇಳಿ ಸರ್. ಅಮ್ಮ ಬಾ ಅಮ್ಮ. ಬಲೆ ಮ್ಯಾಮ್, ಯು ಜಸ್ಟ್ ಹ್ಯಾವ್ ಟು ಸ್ಟ್ಯಾಂಡ್. ಇಟ್ಸ್ ಆರ್ ಸಾಂಗ್. ಒಂದು ತುಳು ಜೊತೆಗೆ ಕನ್ನಡದಲ್ಲಿ 2 ಭಾಷೆಗಳಲ್ಲಿ ಬರ್ತಾ ಇರುವಂತಹ ಸಿನಿಮಾ. ನೀವು ಮುಂಬೈಯವರು ಅಲ್ವಾ? ನಿಮಗೆ ಈ 2 ಭಾಷೆಯಲ್ಲಿ ಯಾವ ಭಾಷೆ ಬರುತ್ತೆ ಅಂತ ನಾನು ಫಸ್ಟ್ ಅಲ್ಲಿಂದ ಶುರು ಮಾಡಬೇಕು. ನನಗೆ ತುಳು ಬರ್ತದೆ, ಹಾ, ಕನ್ನಡನೂ ಬರ್ತದೆ. ಕನ್ನಡ ಬರ್ತದೆ. ನಂದು ಕನ್ನಡ ಸ್ವಲ್ಪ
ಸ್ವಲ್ಪ ಸ್ವಲ್ಪ ಇರ್ತದೆ. ಇಲ್ಲ, ನನಗೆ ಕನ್ನಡ ಬರ್ತದೆ, ನನಗೆ ಮಾತಾಡಲಿಕ್ಕೆ ಅಷ್ಟು ಒಳ್ಳೇದು ಬರುವುದಿಲ್ಲ, ಮಾತ್ರ ನನಗೆ ಅರ್ಥ ಆಗ್ತದೆ ಎಲ್ಲ. ಸೊ ಕ್ಯೂಟ್, ಅದಕ್ಕೆ ಕ್ಯೂಟಿ ಕುಮಾರಿ ಕೊಟ್ಟಿದ್ದು ಇವ್ರಿಗೆ. ಹೇಳಿ ಸುತೇಜ್ ಅವರೇ, ಈ ಸಿನಿಮಾ, ಈ ಹಾಡು ಹೇಗೆ ಇತ್ತು ಜರ್ನಿ? It was a really good journey. I couldn't have asked for a better team to work with. Shami auntie, Dev uncle have been so supportive. Arjun, Joel, Dikshit was so patient with me during the choreography. So honestly, it was very smooth, and I genuinely could not have asked for a better team of people to work with. ಓಕೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮ ಮಿತ್ರರಿಗೆ? Yeah, I really hope everyone enjoys the movie. We've all worked really hard, especially the crew. So I really hope that, you know, we've been able to give everyone a really good experience for those 2-3 hours that you go into the cinema. ಅಪ್ಪ, ಇವರು ಒಂದು ಪ್ರಶ್ನೆಗೆ ಟಕ್ ಅಷ್ಟೇ ಆನ್ಸರು. ಮೇಡಮ್, ನಿಮ್ಮ ಪಾತ್ರನೂ ಇದೇ ಥರನಾ? ತುಂಬ ಖಡಕ್ ಮಾತಾಡತ್ತಾ, ಜಾಸ್ತಿ ಮಾತಾಡತ್ತಾ? ಯಾವಾಗ ಖಡಕ್ ಬೇಕು ಆವಾಗ ಖಡಕ್, ಯಾವಾಗ ಸ್ವಲ್ಪ ಬೇಕು. ರಿಯಲ್ ಲೈಫ್ ಥರ, ಸುತೇಜ್ ಥರನೇ. ಓಕೆ, ಸಾರಿ. ಬಿಫೋರ್ ನಾವು LA ಅಲ್ಲಿ ಇದ್ದೇನೆ, US ಅಲ್ಲಿ ನಾವು ಶಾರ್ಟ್ ಫಿಲ್ಮ್ಸ್, ಥಿಯೇಟರ್ ಅದು ಎಲ್ಲ ಮಾಡಿದ್ದೆ. ಈಗ ಇಂಡಿಯಾ ಬಂದ ಮೇಲೆ ಇದು ನಂದು ಫಸ್ಟ್ ಸಿನಿಮಾ. ಸಾರಿ, ಯಾಕಂದರೆ ಇವರು ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಇವರು ಆ್ಯಕ್ಟ್ರೆಸ್ಸಿಗೆ ಆಡಿಷನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನನಗೆ ಅದು ಇನ್ಫಾರ್ಮೇಷನ್ ಬಂದಿದ್ದು, ನಾನು ಬಂದು ಆಡಿಷನ್ ಮಾಡಿದ್ದೇನೆ, ಅದು ಅವರಿಗೆ ಚೆನ್ನಾಗಾಗಿದೆ, ಅದಕ್ಕೆ ನನಗೆ ಪಾಠ ಸಿಕ್ಕಿದ್ದು. ಸಾರಿ, ಇಲ್ಲ, ನನಗೆ ಹಿಂದಿ ಬರ್ತದೆ, ನಂದು ಹಿಂದಿ ಅಲ್ಲ, ಈ ಸಿನಿಮಾದಲ್ಲಿ ಪಾತ್ರ, ಆರ್ ಯು ಪ್ಲೇಯಿಂಗ್ ರೋಲ್ ಆಫ್ ಅನ್ NRI? No, ಐ ಆಮ್ ನಾಟ್, ಬಟ್ ಯು ಶುಡ್ ವಾಚ್ ದ ಮೂವಿ ಫಾರ್ ದ್ಯಾಟ್. ಟಾಸ್ ಹಾಕಿದ್ಯಾರು? ಟಾಸ್ ನೀವು ಸಿನಿಮಾ ಹೋಗಿ ಮತ್ತೆ ನೋಡಿ ಯಾರು ಹಾಕಿದ್ರಂತ. ಅವರು ಬೇರೆ ಏನು ಮಾತಾಡದೇ ಇದ್ರು ಫಸ್ಟ್ ಇದು ಲೈನ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಏನು ನೋಡೋದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ. ಡೈರೆಕ್ಟ್ರು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಹೋಗಿ ಎಲ್ಲ ಫ್ರೆಂಡ್ಸ್ ಅನ್ಕೊಂಡು ಹೋಗಿ ಸಿನಿಮಾದಲ್ಲಿ ನೋಡಿ ಯಾರು ಆಗ್ತಾರೆ ಅಂತ. ದಯವಿಟ್ಟು ಎಲ್ಲರೂ ಹಿಡ್ಕೊಂಡು ಹೋಗಿ. ನಿಮ್ಮ ಕನ್ನಡ ಸಖತ್ ಕ್ಯೂಟ್ ಆಗಿದೆ. Yes, I'm learning. I understand more. My dad is from Kundapur, Harari. So my grandparents from my dad's side spoke Kannada. It's ಈಗ ಸ್ವಲ್ಪ ಸ್ಟೇಜಲ್ಲಿ ಹೇಳಲಿಕ್ಕೆ ಅಷ್ಟು ಫ್ಲೂಯೆಂಟ್ ಬರೋದಿಲ್ಲ, ಮತ್ತು ನನಗೆ ಎಲ್ಲ ಅರ್ಥ ಆಗ್ತದೆ. ಥ್ಯಾಂಕ್ ಯು. ಐ ಥಿಂಕ್ ನಮ್ಮ ಸುತೇಜ್ ಶೆಟ್ಟಿ ಅವ್ರಿಗೆ ನಾವು ಇಲ್ಲಿ Today indeed a very special moment, indeed very emotional moment ನನಗೆ. ಯಾಕಂದರೆ ನಾನು ಹುಟ್ಟಿದ್ದು ತುಳುನಾಡು. ವೆಲ್ಕಮ್ ನಾಗಾರ್ಜುನ ಶರ್ಮಾ. ಹುಟ್ಟಿದ್ದು ತುಳುನಾಡಲ್ಲಿ. ಮೈ ಫಾದರ್, ಬಿಲೌಡ್ ಲೇಟ್ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲ್ನಾಥ್, ಮೈ ಗುರುಗಳು. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ರಿಮೆಂಬರ್ ಮೈ ಮಾಮ್ ಅಗೇನ್. ಶಿ ಈಸ್ ಸ್ಟಿಲ್ ದ ಪವರ್, ಮೈ ಪವರ್, ಸರೋಜಿನಿ. ಅಲ್ಲಿಂದ ಹುಟ್ಟಿ ಚೆನ್ನೈಗೆ ಹೋಗಿ ಬೆಂಗಳೂರಲ್ಲಿ ಬಂದು ನನ್ನ ಸಂಗೀತ ಸವಾರಿ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 100 ಫಿಲ್ಮ್ಸ್ ವಿತ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಎಲ್ಲರೂ ಜನರ ಇದು ಆ್ಯಂಡ್ ಆಲ್ ದ ಬ್ಲೆಸ್ಸಿಂಗ್ಸ್ ಆಫ್ ಎವ್ರಿಬಡಿ ಆ್ಯಂಡ್ ಮೈ ಪೇರೆಂಟ್ಸ್ ಆಲ್ಸೋ. ಆ್ಯಂಡ್ ಟುಡೇ ಅಗೇನ್ ವೈ ಐ ಕಾಲ್ ದಿಸ್ ಆಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಈಸ್ ಲೈಕ್ ಮೈ ಬ್ರದರ್. ವಿಲ್ ಕಾಲ್ ಹಿಮ್, ವಿ ಆಲ್ವೇಸ್ ಕಾಲ್ ಈಚ್ ಅದರ್ ಬ್ರೋ ಇ ವಿತ್ ಲವ್. ಸೊ ಸಾರಿ, ನಾನು ಔಟ್ ಆಫ್ ಟಾಪಿಕ್ ಮಾತಾಡ್ಬೋದು, ಬಟ್ ಅಗೇನ್ so that much love I have for him. Very, 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 very talented, young, energetic, and I was always waiting for a very big screen for you to enter Namma Sandalwood. And obviously ನಮ್ಮ ಜನ ನಿಮ್ಮನ್ನು, ಎವ್ರಿಬಡಿ, ಎಲ್ಲರೂ ನಿಮ್ಮನ್ನು ತುಂಬು ಹೃದಯದಿಂದ, I know with open arms they will welcome you because you deserve it. Because I am not simply exaggerating, be it dance, acting, fight, and your looks, everything. And again, ಇವಾಗ ಈ ಬೇಡ ಯಾವ ಸುಂದರಿಯ ತುಳು ವರ್ಷನನ್ನು ಹಾಡಿದ್ದು ಅರ್ಜುನ್ ದೇವ್. ಐ ವುಡ್ ಲೈಕ್ ಟು ಇನ್ವೈಟ್ ಯು ಹಿಯರ್ ಆರ್ ಯುವರ್ ಎಂಟ್ರಿ ಇಸ್ ಲೇಟರ್. ಓಕೆ, ಫೈನ್. ಹಾಗೆ ಐ ಡೋಂಟ್ ನೋ ವಾಟ್ ಐ ಆಮ್ ಟಾಕಿಂಗ್. ಆ್ಯಂಡ್ ಮೈ ಫಾದರ್ಲಿ ಫಿಗರ್, ದೇವದಾಸ್ ಕಾಪಿಗಡ್ ಅಂಕಲ್ ಆ್ಯಂಡ್ ಅಕ್ಕ, ದೇ ಆರ್ ಲೈಕ್ ಫ್ಯಾಮಿಲಿ. ಸೊ ರೈಟ್ ಫ್ರಮ್ ಅರ್ಜುನ್ಸ್ ಫಸ್ಟ್ ಫಿಲ್ಮ್ ಐ ಹವ್ ಬೀನ್ ಅಸೋಸಿಯೇಟೆಡ್ ವಿತ್ ದಿಸ್. ಆ್ಯಂಡ್ ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ. ಆ್ಯಂಡ್ ಟಾಸ್ ಅವರು ನನ್ನ ಹತ್ರ ಫಸ್ಟ್ಗೆ ಡಿಸ್ಕಸ್ ಮಾಡಿದಾಗಲೇ ಇಟ್ ವಾಸ್ ವೆರಿ 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 ಸ್ಪೆಷಲ್ ಸಬ್ಜೆಕ್ಟ್. ನನಗೆ ಇಮಿಡಿಯೇಟ್ಲಿ ಓಕೆ ಅನಿಸ್ತು. ಆ್ಯಂಡ್ ನಾಟ್ ಓನ್ಲಿ ಆ್ಯಸ್ ಎ ಡೈರೆಕ್ಟರ್, ಅರ್ಜುನ್ಸ್ ಮ್ಯೂಸಿಕಲ್ ನಾಲೆಜ್ ಆಲ್ಸೋ ನಾನು ಇದನ್ನು ಹೇಳಬೇಕು. ಸೊ ಟಾಸ್ ಏನಾದರೂ ಇವತ್ತು
ಈ ಸಾಂಗ್ ಫಸ್ಟ್ ಸಾಂಗ್ ಹಿಟ್ ಆಗಿ ಸೆಕೆಂಡ್ ಸಾಂಗಿಗಾಗಿ ಇವನ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಟ್ ಯು ಹವ್ ಡನ್ ಎವ್ರಿ ಸಿಂಗಲ್ ಮೂಮೆಂಟ್ ಅರ್ಜುನ್ ವಾಸ್ ವಿತ್ ಮೀ ಆ್ಯಂಡ್ ಇಟ್ ಈಸ್ ಈಕ್ವಲಿ ಇದು ಸಾಂಗ್ ಏನಾದರೂ ಹಿಟ್ ಆದರೆ ಡೆಫಿನೆಟ್ಲಿ ದ ಕ್ರೆಡಿಟ್ ಐ ಶೇರ್ ಇಟ್ ವಿತ್ ಯು ಅರ್ಜುನ್ ಬಿಕಾಸ್ ಯುವರ್ ಟ್ಯೂನ್ಸ್ ಯುವರ್ ಐಡಿಯೇಷನ್ಸ್ ಎವ್ರಿಥಿಂಗ್ ವಿ ಬೋತ್ ಸ್ಯಾಟ್ ಆ್ಯಂಡ್ ದೇರ್ ವಾಸ್ ನೋ ಸೀನಿಯಾರಿಟಿ ದೇರ್ ವಾಸ್ ನೋ ದಿಸ್ ಥಿಂಗ್ ಟುಗೆದರ್. ನಾನು ಮಾತ್ರ ಅಲ್ಲ, ಟಾಸ್ನ ಎಲ್ಲ ಮೆಂಬರ್ಸ್, ದ ಹೋಲ್ ಕ್ರೂ, ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲರೂ ಟಾಸಿಗೆ ವಿತ್ ಒಂದು ಒಕ್ಕರ್ಲು ಅಂತ ಹೇಳ್ತೀವಲ್ಲ ಆ ಥರ ವಿತ್ ಒನ್ ಯೂನಿಟಿ ದೇ ಹ್ಯಾವ್ ವರ್ಕ್ಡ್ ಆ್ಯಂಡ್ ಐ ಆಮ್ ರಿಯಲಿ ಪಾರ್ಟ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆ್ಯಂಡ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಅಗೇನ್ ನಾಗಾರ್ಜುನ್ ಶರ್ಮಾ ಅವ್ರ ಬಗ್ಗೆ ಹೇಳಬೇಕಾಗಿದ್ದಿಲ್ಲ. ನಂದು ಇದು 2ನೇ ಸಾಂಗ್ ಅಲ್ಲ 3ನೇ ಸಾಂಗ್. ಆಲ್ 3 ಸಾಂಗ್ಸ್ ಆರ್ ಚೆನ್ನಾಗಿ ನಡೆದಿದೆ. ಇದಕ್ಕಿಂತ ಮುಂಚೆ ಲವ್ ಯು ರಚ್ಚುವಿಂದ ಮುದ್ದು ನೀನು ಸಾಂಗ್ ಮಾಡಿದ್ವಿ, ಆಮೇಲೆ ಪೆಂಟಗನ್ ಚಿತ್ರದಲ್ಲಿ ಒಂದು ಸಾಂಗು, ಇವಾಗ ಬೇಡ ಯಾವ ಸುಂದರಿ ಸಾಂಗ್. ಆ್ಯಂಡ್ ಬಿಫೋರ್ ಅಗೇನ್ ಗಿವಿಂಗ್ ದ ಮೈಕ್ ಟು ಟಾಸ್ ನಾಗಾರ್ಜುನ್, ಐ ವುಡ್ ಲೈಕ್ ಟು ಇನ್ವೈಟ್ ನಮ್ಮ ಅಭಿಷೇಕ್ MR, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ಕನ್ನಡದ ಒಬ್ಬ ಅಪ್ಪಟ ಚಿನ್ನದ ಪ್ರತಿಭೆ, ಗಾಯಕ. ತುಂಬ ಸಿನಿಮಾಗಳಲ್ಲಿ ಇವರ ಸಾಂಗ್ ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳಿರ್ತೀರ. ಕಮ್. ಸೊ ತುಂಬ ಸಿನಿಮಾಗಳಲ್ಲಿ ಇವ್ರ ವಾಯ್ಸ್ ಕೇಳಿರ್ತೀರ ನೀವು, KGF ಅಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಹಾಡಿದ್ದಾರೆ. ಬಟ್ ಅಗೇನ್ ಇವರು ನಮಗೆ ಟ್ರ್ಯಾಕ್ ಹಾಡಿದರು ಆ್ಯಂಡ್ ತುಳುವಲ್ಲಿ ನಾವು ಇದನ್ನು ಮಾಡಿದಾಗ ಡೆಫಿನೆಟ್ಲಿ ದ ಹೋಲ್ ಟೀಮ್ ಸೆಟ್ ದಟ್ ಅಭಿ ಶುಡ್ ಸಿಂಗ್ ಆ್ಯಂಡ್ ಹೀ ಈಸ್ ರಿಯಲಿ ಡನ್ ಜಸ್ಟಿಸ್. ಆ್ಯಂಡ್ ಐ ಆಮ್ ನಾಟ್ ಸಚ್ ಅ ಬಿಗ್ ಗೈ ಟು ಇಂಟ್ರಡ್ಯೂಸ್ ಸಂಬಡಿ ಅಥವಾ ಇದನ್ನು, ಬಟ್ ಐ ರಿಕ್ವೆಸ್ಟ್ ಎಲ್ಲ ಕನ್ನಡದ ಎಲ್ಲ ಸಂಗೀತ ನಿರ್ದೇಶಕರಿಗೂ ಎಲ್ಲರಿಗೂ ಜನರಿಗೂ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ನಮ್ಮ ಕನ್ನಡದ ಹುಡುಗ. ಸೊ ಇವನನ್ನು ನೀವೆಲ್ಲರೂ ನಿಮಗೆಲ್ಲರಿಗೂ ಒಪ್ಪಿಸ್ತಾ ಇದ್ದೀವಿ, ಹಾಗಾಗಿ ನೀವೆಲ್ಲರೂ ಇವನನ್ನು ಬೆಳೆಸಬೇಕು. ಆ್ಯಂಡ್ ಅರ್ಮಾನ್ ಅವರು ನಮ್ಮ ಹಲೋ ಹಲೋ ನೀಲಾಂಬರಿ ಹೇಗೆ ಹಾಡಿದರು ಅದೇ ಥರ ತುಳುವಲ್ಲಿ ಹಾಡಿ ಇವತ್ತು ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಐ ವುಡ್ ಲೈಕ್ ಯು ಟು ಸಿಂಗ್ ಕಪಲ್ ಆಫ್ ಲೈನ್ಸ್ ಇಫ್ ಯು ಡೋಂಟ್ ಮೈಂಡ್. ಖಂಡಿತ ಸರ್. ಮಲ್ಲಿಗೆದ ಸಾಲು ಸಾಲು ಐಸಿರದ ತಲಿಕೆ ದಾಲು ಮೆಲ್ಲ ಮೆಲ್ಲ ಪಜ್ಜೆ ದಿಯಲು ಕಣ್ಣು ಕಣ್ಣು ಒಂಜಾ ತುಂಡು ಕಣ್ಣರೆಪ್ಪೆ ಉಂತೊಂದುಂಡು ಬಣ್ಣ ಬಣ್ಣದ ಆಸೆ ಮೂಡುಂಡು ಹಲೋ ಹಲೋ ನೀಲಾಂಬರಿ ನಿನ್ನ ಕಣ್ಣು ಕಾದಂಬರಿ ಹಲೋ ಹಲೋ ಕಿನ್ನರಿ ಹಲೋ 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 ನೀಲಾಂಬರಿ ನಿನ್ನ ಕಣ್ಣು ಕಾದಂಬರಿ ಹಲೋ ಹಲೋ ಕಿನ್ನರಿ ಹಲೋ. ಓಹೋ, ನಿಮ್ಮ ವಾಯ್ಸ್ ಸೂಪರ್ ಕಣ್ರಿ. ಹಲೋ, ಥ್ಯಾಂಕ್ ಯು. ತುಳು ವರ್ಷನ್ ನೀವು ಹಾಡಿದ್ದೀರಾ, ಹೇಳಿ ಸರ್. ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಚುಲಿ ಮಣಿ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ತುಳುವಲ್ಲಿ ಫಸ್ಟ್ ಟೈಮ್ ನನ್ನೊಂದು ಅಂದರೆ ಸಾಂಗ್ ರಿಲೀಸ್ ಆಗ್ತಾ ಇದೆ, ಮೈ ಡೆಬ್ಯೂ. ಇಟ್ ಈಸ್ ವೆರಿ ಸ್ಪೆಷಲ್ ಸರ್. ನಿಮ್ಮ ಮ್ಯೂಸಿಕ್ ಡೈರೆಕ್ಷನಲ್ಲಿ ಹಾಡಿರೋದು, ಅಫ್ಕೋರ್ಸ್ ನಮ್ಮ ಅರ್ಜುನ್ ಸರ್ ಅವರ ಮೂವಿಗೆ ಹಾಡಿರೋದು. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್. ನಾನು ಆ್ಯಕ್ಚುಲಿ ಮಣಿ ಸರ್ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ಬಂದಿರೋಂಥ ಸಾಂಗ್ಸ್ ಕೇಳಿಕೊಂಡು ಬಂದವನು. ಮರಳಿ ಮರೆಯಾಗಿ ಆಗಿರಬಹುದು, ನಿನ್ನ ದನಿಗಾಗಿ ಆಗಿರ್ಬೋದು. ಅಲ್ಲಿಂದ ನಾನು ಫುಲ್ ಟೈಮ್ ಮ್ಯೂಸಿಕ್ ತೊಗೊಂಡ್ಮೇಲೆ ಮಣಿ ಸರ್ ಪ್ರಾಜೆಕ್ಟ್ಸ್ಗೆ ಕೋರಸ್ ಹಾಡಿದ್ದೀನಿ. ಅದಾದಮೇಲಿಂದ ನಮ್ಮ ಮತ್ತು ಸರ್ದು ಬಾಂಡಿಂಗ್, ಆ್ಯಕ್ಚುಲಿ ನಮ್ಮದೇ ಒಂದು ಮ್ಯೂಸಿಷಿಯನ್ಸ್ದು ಒಂದು ಕ್ರಿಕೆಟ್ ಟೀಮ್ ಇದೆ, ಮಾರ್ವೆಲಸ್ ಮ್ಯೂಸಿಷಿಯನ್ಸ್ ಅಂತ. ಸೊ ಅಲ್ಲಿಂದ ನಂಗೆ ಆ್ಯಕ್ಚುಲಿ ಮಣಿ ಸರ್ ತುಂಬ ಕ್ಲೋಸ್ ಆದರು, ಟ್ರ್ಯಾಕ್ಸ್ ಹಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ಆ ಟ್ರ್ಯಾಕ್ಸಿಂದ ಇವಾಗ ಒಂದು ಫೈನಲ್ ಸಾಂಗ್ ಸಿಕ್ಕಿದೆ ಸರ್. ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ವಿಶಿಂಗ್ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಕಮಿಂಗ್ ಟು ಹಲೋ ಹಲೋ ನೀಲಾಂಬರಿ, ನಮ್ಮ ಒನ್ ಆ್ಯಂಡ್ ಓನ್ಲಿ ಯೋಗರಾಜ್ ಭಟ್ ಸರ್ ನಮಗೆ ಒಂದು ಕಾಲ್ ಮಾಡಿದಾಗ ಪ್ರೀತಿಯಿಂದ ಒಪ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಅಗೇನ್ ಐ ಮಸ್ಟ್ ಮೆನ್ಷನ್ ಅವರ್ ಪ್ರೊಡಕ್ಷನ್ ಟೀಮ್, ಅವಿಕಾ ಪ್ರೊಡಕ್ಷನ್ ಆ್ಯಂಡ್ ನಮ್ಮ ಸಾಗರ್ ಪೂಜಾರಿ ಅವರು. ಯಾವುದೇ ಇದಕ್ಕೂ ಕಮ್ಮಿ ಇಲ್ಲದೆ ಅರ್ಮಾನ್ ಮಲಿಕ, ಓಕೆ ಲೆಟ್ಸ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಆ್ಯಂಡ್ ಅಗೇನ್ ಐ ವುಡ್ ರಿಯಲಿ ಥ್ಯಾಂಕ್ ಅಂಕಲ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್. ಯಾಕಂದರೆ ಈಸ್ ಲೈಕ್ ಅ ಫಾದರ್ಲಿ ಫಿಗರ್ ಟು ಮೀ. ವಾಟ್ ಎವರ್ ಇಟ್ ಈಸ್, ಏನೇ ಇದ್ದರೂ ಅವ್ರಿಗೆ ಫಸ್ಟ್ ಹೋಗಿ ಕಾಲಿಗೆ ಬೀಳೋದು. ಆ್ಯಂಡ್ ಈಸ್ ಆಲ್ವೇಸ್ ಗೈಡೆಡ್ ಅಸ್ ರೈಟ್. ಆ್ಯಂಡ್ ಅವರ ಒಂದು ಪದಪುಂಜಗಳು ಏನಿದೆಯೋ ಅದು ಯಾವತ್ತೂ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮ್ಯೂಸಿಕಲ್ ಆಗಿ ಬರೆದಿದ್ದಾರೆ. ಆ್ಯಂಡ್ ಅಗೇನ್ ಅದಕ್ಕೆ ಅರ್ಜುನ್ ಅವರು ಹಾಡಿದ್ದಾರೆ. ಆ್ಯಂಡ್ ಇವಾಗ ಕಮಿಂಗ್ ಟು ನಮ್ಮ
ಬೇಡ ಯಾವ ಸುಂದರಿ ಅಗೇನ್ ನಾಗ ಒಂದು ಕಾಲ್ಗೆ ಸೂಪರ್ಬಾಗಿ ಬರೆದು ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ನಕಾಶ್ ಅಜೀಜ್ ಅವರು ಹಾಡಿದ್ದಾರೆ. ಹಾಗೂ ತುಳುವಲ್ಲಿ ಅಗೇನ್ ಅಂಕಲ್ ದೇವದಾಸ್ ಕಾಪಿಕಾಡ್ ಅವರು ಬರೆದಿರೋದು, ಅರ್ಜುನ್ ಅವರು ಹಾಡಿದ್ದಾರೆ. ಆ್ಯಂಡ್ ಮೋರ್ ಡೀಟೇಲ್ಸ್ ಯು ವಿಲ್ ಟಾಕ್ ಆ್ಯಂಡ್ ಐ ಥಿಂಕ್ ಐ ಶುಡ್ ಗಿವ್ ದ ಮೈಕ್ ಟು ನಾಗ್ ನಾವು ಏನೇನೋ ಬಿಕಾಸ್ ಐ ಆಮ್ ಬಿಕಮ್ ವೆರಿ ಇಮೋಷನಲ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಶುಭ ಮಧ್ಯಾಹ್ನ. ಮೊದಲನೇದಾಗಿ ಥ್ಯಾಂಕ್ ಯು ಸರ್ ಫಾರ್ ಬಿಲೀವಿಂಗ್ ಮೀ. ಆ್ಯಂಡ್ ಸರ್ ನಿಮ್ಮ ಬಗ್ಗೆ ತುಂಬ ನಾನು ಕೇಳಿದ್ದೀನಿ ಸರ್. ಲೆಗೆಸಿ ಅಂತ ನಾನು ಅದನ್ನು ಮೆನ್ಷನ್ ಮಾಡ್ಬೋದು. ಅದರ ಜೊತೆಗೆ ನಾನು ಫಸ್ಟ್ ಟೈಮ್ ಅರ್ಜುನ್ ಸರ್ ಐ ಹ್ಯಾವ್ ಸೀನ್ ಹಿಸ್ ಆನ್ ಫೀಲ್ಡ್ ಆ್ಯಂಡ್ ಇಲ್ಲೂ ನನಗೆ ಐ ಫೆಲ್ಟ್ ದ ಸೇಮ್. ನನಗೇನಂದರೆ ಒಂದೇನು ಹೇಳಬೇಕು, ಈ ಡೆವಲಪ್ಮೆಂಟ್ ಏನಿದೆ ಇವಾಗ, ನಾವು ಒಂದು ಮೈನ್ ಸ್ಟ್ರೀಮ್ ತುಳು ಫಿಲ್ಮ್ನ ನಾವು ಪ್ರೆಸೆಂಟಿಂಗ್ ಇಂಟು ಕನ್ನಡ, ಈ ಥರ ಡೆವಲಪ್ಮೆಂಟ್ ಜಾಸ್ತಿ ಆಗಲಿ ಅಂತ ನಾನು ಈ ಸ್ಟೇಜ್ ಮುಖಾಂತರ ಕೇಳ್ತೀನಿ. ಯಾಕಂದರೆ ಅಲ್ಲಿ ತುಂಬ ಕಥೆಗಳು, ಮಣ್ಣಿನ ಕಥೆಗಳು ಆ್ಯಂಡ್ ಎಲ್ಲ ಇಮ್ಯಾಜಿನೇಷನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡೋ ಥರ ಆದರೆ ಇನ್ನೂ ವಿಸ್ತಾರ ಆಗುತ್ತೆ. ಎಲ್ಲ ಕಥೆಗಳು ಇಲ್ಲಿ ಜನರು ಕೂಡ ನೋಡ್ತಾರೆ. ಸೊ ಈ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗಲಿ ಟಾಸ್ ಮುಖಾಂತರ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇನ್ನಷ್ಟು ಸಾಂಗ್ಗಳು ಕನ್ನಡಕ್ಕೆ ಬಂದ್ರೂ ತುಂಬ ಚೆನ್ನಾಗಾಗುತ್ತೆ. 2 ಲ್ಯಾಂಗ್ವೇಜಲ್ಲಿ ಹಿಟ್ ಆದರೆ ನಮಗೆ ಇನ್ನೂ ಖುಷಿ. ಸೊ ಈ ಸ್ಟೇಜ್ ಮುಖಾಂತರ ನಾನು ಇದನ್ನು ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಕೃತಿ ಮೇಡಮ್ ಇರ್ಬೋದು, ಮಣಿ ಸರ್, ಎಲ್ಲರೂ ನಾವು ಅವಾಗವಾಗ ವಿಲ್ ಬಿ ಮೀಟಿಂಗ್. ಅಂದರೆ ಸೊ ಇದೆಲ್ಲ ಸೇರಿ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ನನ್ನ ಒಂದು ಬಿಲೀಫ್. ಅದ್ರ ಜೊತೆಗೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದಿಸ್ ಹಿಯರ್ ಶಿಲ್ಪಾ ಮ್ಯಾಮ್. ಸೊ ಈ ಥರ ಎಲ್ಲ ಕೈ ಜೋಡಿಸಿದ್ರೇ ಒಂದು ದೊಡ್ಡ ಟಾಸ್ ಜೊತೆಗೆ ಮ್ಯಾಚ್ ಎರಡು ನಾವು ಗೆದ್ಕೊಂಡು ಹೋಗ್ಬೋದು ಮನೆಗೆ. ಸೊ ಲೆಟ್ ದಿಸ್ ವಿನ್ ಬಿಗ್ ಅಂತ ನಾನು ಕೇಳ್ಕೊತೀನಿ ಸರ್. ಆ್ಯಂಡ್ ಒನ್ಸ್ ಅಗೇನ್ ಮಣಿ ಸರ್, ಥ್ಯಾಂಕ್ ಯು. ಪ್ರತಿ ಹಂತದಲ್ಲೂ ನೀವು ನನ್ನನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ನಿಮ್ಮ ಮ್ಯೂಸಿಕ್ಕಲ್ಲಿ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ನಾಗ. ಟೋಟಲ್ 4-5 ಸಾಂಗ್ಗಳಿವೆ ಇದರಲ್ಲಿ. ಹೌದು. ಯಾವುದು? ಎಲ್ಲ ಸಾಂಗ್ ಬ್ರದರಿಗೋಸ್ಕರ, ಎವ್ರಿಥಿಂಗ್. ವಿಶೇಷವಾಗಿ ನೆಕ್ಸ್ಟ್ ಸಾಂಗ್ ಒಂದು ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ನಾನು ಡೀಟೇಲ್ ರಿಲೀಸ್ ಮಾಡಲ್ಲ, ಬಟ್ ಐ ಲವ್ ಹಿಮ್ ಸೋ ಮಚ್. ಡೆಫಿನೆಟ್ಲಿ ಎಲ್ಲ ಸಾಂಗ್. ಆ್ಯಂಡ್ ನಾನೊಬ್ಬನೇ ಮಾಡಿದಂತಲ್ಲ, ಅವರು ಒಟ್ಟಿಗೆ ಇದ್ದರು. ಸೊ ಒಟ್ಟಿಗೆ ಇದ್ದ ಈ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಹೌದು. ಇಟ್ ವಾಸ್ ಡಿಫ್ರೆಂಟ್ಲಿ ಶಾರ್ಟ್. ಕನ್ನಡ ಬೇರೆ, ತುಳು ಬೇರೆ. ಸೊ ಎರಡಕ್ಕೂ ನಾವು ಇದು ಮಾಡಿ ಸೈಮಲ್ಟೇನಿಯಸ್ಲಿ ಮಾಡಿದ್ದು. ಯಾವುದು ಸರ್? ಹೌದು, ಎಲ್ಲ ರೆಡಿ ಇದೆ, ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ. ಅಂದರೆ ಕನ್ನಡ ತುಳು ಬಿಟ್ಟು ಬೇರೆ ಭಾಷೆಗಳಲ್ಲಿ ಬರ್ತಾ ಇದೆ ಅಂತ ಕೇಳ್ತಿದ್ದಾರೆ ಅವರು, ಅಲ್ವಾ ಸರ್? ಅದನ್ನು ಅವರು ಡೈರೆಕ್ಟರ್ ಎಲ್ಲ ರಿವೀಲ್ ಮಾಡ್ತಾರೆ. ಎವ್ರಿಥಿಂಗ್ ಹಿ ಹ್ಯಾಸ್ ಟು ಟಾಕ್. ಆ್ಯಂಡ್ ಅಗೇನ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್ ಜೊತೆ ಮದುವೆ ಮನೆ ವರ್ಕ್ ಮಾಡಿದ ನಂತರ ಐ ರಿಯಲಿ ಸಾ ಹಿಸ್ ವಿಷನ್. ಆ್ಯಂಡ್ ಅಗೇನ್ ಯು ಬೀಯಿಂಗ್ ಸಚ್ ಎ ಸಪೋರ್ಟಿವ್, ನಾವು ಕನ್ನಡಕ್ಕೆ ನೀವೊಂದು ಸಪೋರ್ಟ್ ಆಗಿ ಗೋಲ್ಡನ್ ಮೂವೀಸ್ ಕಡೆಯಿಂದ ಬಂದಿರೋದಕ್ಕೆ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಣಿಕಾಂತ್ ಕದ್ರಿ ಸರ್, ಥ್ಯಾಂಕ್ ಯು ಅಭಿ ಅವರೇ, ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ ಅವರೇ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.